ಹಾಲೆಲೂಯ್ಯ. ಪ್ರೀತಿಯ ಬಿಗ್ಜೆ ವೀಕ್ಷಕರೇ, ತಿರುಗೊಂದು ಆವರ್ತಿ ಈ ಭಾನುವಾರದ ಆರಾಧನೆಗೆ ನಿಮ್ಮೆಲ್ಲರನ್ನು ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಹೌದು ಪ್ರಿಯರೇ, ನಮ್ಮ ದೇವರು ಒಳ್ಳೆಯವನು. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ನಮ್ಮನ್ನು ಅನುದಿನ ಪೋಷಿಸಿ ನಡೆಸುವ ದೇವರನ್ನು ನಾವು ಹೃದಯಪೂರ್ವಕವಾಗಿ ಕೊಂಡಾಡುವವರಾಗಿರೋಣ. ನಾವು ಆತನನ್ನು ಆರಾಧಿಸುವವರಾಗಿರೋಣ. ಆತನು ಮಾಡಿರುವ ಎಲ್ಲ ಮಹತ್ ಕಾರ್ಯಗಳನ್ನು ವರ್ಣಿಸುತ್ತಾ, ಹೌದು ಆತನು ಮಹೋನ್ನತನೆಂಬುದಾಗಿ ಆತನಿಗೆ ಹಾಡುತ್ತಾ ನಾವು ಆತನಿಗೆ ಆರಾಧನೆ ಸಲ್ಲಿಸೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಮ್ಮನ್ನಾವೇ ಆತನಿಗೆ ಒಪ್ಪಿಸಿಕೊಡುತ್ತಾ, ಹೌದು ಆತನು ತಾನೇ, ಆತನ ಆತ್ಮನು ತಾನೇ ನಮ್ಮನ್ನು ನಡೆಸುವಂತೆ ನಾವು ಬೇಡಿಕೊಳ್ಳುತ್ತಾ ನಾವು ಆತನಿಗೆ ಆರಾಧನೆ ಸಲ್ಲಿಸುವ ಹಾಡೋಣ ಪ್ರಿಯರೇ. ಹೌದು, ನಮ್ಮ ಯೇಸು ನಮ್ಮನ್ನು ಎಲ್ಲ ಪಾಪಗಳಿಂದ ಶಾಪಗಳಿಂದ ಬಿಡುಗಡೆ ಮಾಡಿದ ದೇವರು ಎಂಬ ಹಾಡನ್ನು ಹಾಡುತ್ತಾ ನಾವು ಆತನಿಗೆ ಮಹಿಮೆ ಸಲ್ಲಿಸೋಣ. ಹಾಲೆಲೂಯ್ಯ. Thank you, Jesus. अब हम ना डरेंगे, यीशु जो साथ है, शैतान से हम लड़ेंगे यीशु के नाम से। अब हम ना डरेंगे, यीशु जो साथ है, शैतान से हम लड़ेंगे यीशु के नाम से। तो गाओ हालेलुया, 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 तो गाओ हालेलुया। शालोम, शांति और सलाम आए हैं आपके नाम। शालोम, शांति और सलाम यीशु का पैगाम। शालोम, शांति और सलाम आए हैं आपके नाम। शालोम, शांति और सलाम यीशु का तो गाओ हालेलुया, 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 तो गाओ हालेलुया। ಹೌದು ಪ್ರಿಯ ದೇವರ ಮಕ್ಕಳೇ, ನಾವು ಯಾವಾಗಲೂ ಆತನನ್ನು ಸ್ತುತಿಸುತ್ತಾ ಆತನನ್ನೇ ಕೊಂಡಾಡುತ್ತಾ ಇರೋರಾಗಿರಬೇಕೆಂಬುದಾಗಿ ಆತನ ವಾಕ್ಯವು ಹೇಳುತ್ತದೆ. ನಮ್ಮ ಜೀವನದುದ್ದಕ್ಕೂ ಕೊನೆಯ ಉಸಿರಿರುವ ತನಕ ನಾವು ಆತನನ್ನೇ ಸ್ತುತಿಸುವವರಾಗಿರೋಣ. ಹೌದು, ನಾವು ಆತನ ನಂಬಿರೋ ಮಕ್ಕಳಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ನಮಗೆ ಯಾವುದೇ ಕೊರತೆ ಇಲ್ಲದ ಹಾಗೆ ಅನುದಿನವೂ ನಮ್ಮನ್ನು ಕಾಯ್ದು ನಡೆಸುವ ದೇವರನ್ನು ನಾವು ಸ್ತುತಿಸೋರಾಗಿರೋಣ, ಕೊಂಡಾಡೋರಾಗಿರೋಣ. ನಾವು ಆತನ ನಾಮಕ್ಕೆ ಮಹಿಮೆ ಸಲ್ಲಿಸೋರಾಗಿರೋಣ, ಆತನಿಗೆ ಹಾಡೋಣ ಪ್ರಿಯರೇ. ಹೌದು, ನಾವು ಆತನನ್ನು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿದ ಆತನ ಮಕ್ಕಳಾಗಿದ್ದೇವೆ. ನಾವೀಗ ಹಾಡೋಣ ಹಿಂದಿ ಹಾಡು, ತುಮ್ ದಿಲ್ ಮೇ ಐಸೆ ಬಸ್ ಗಯೆ ಜಿಂದಗಿ ಭರ್ ಕೆ ಲಿಯೆ ರಾಜ ಬನ್ಗೆ. ಹೌದು, ನಾವು ರಾಜಾದಿರಾಜನ ಮಕ್ಕಳಾಗಿದ್ದೇವೆ ಪ್ರಿಯರೇ.
ಸಂತೋಷದಿಂದ ಹಾಡೋಣ. ಆತನಿಗೆ ಸ್ತುತಿಸ್ತಾ ಕೊಂಡಾಡುತ್ತಾ ನಾವು ಆತನಿಗೆ ಮಹಿಮೆ ಸಲ್ಲಿಸೋಣ. ಹಾಲೆಲೂಯ. बस गए, जिंदगी भर के लिए राजा बन गए, जीवन में ऐसा काम कर गए, पाप मेरे श्राप मेरे चलते बन गए. तुम दिल में ऐसे बस गए, जिंदगी भर के लिए राजा बन गए, जीवन में ऐसा काम कर गए, पाप मेरे श्राप मेरे चलते बन गए. दिल में जामे होठों पे आंखों में तू है, दिल में जामे होठों पे आंखों में तू है, दिल में जामे होठों पे आंखों में तू है, दिल में जामे होठों पे आंखों में तू है. डर डर के मैं जो जी रहा था, डर से मुझको यीशु ने खींच निकाला. जंजीरों में जो झगड़ा हुआ था, तोड़ कर उनको आजाद है किया. डर डर के मैं जो जी रहा था, डर से मुझको यीशु ने खींच निकाला. जंजीरों में जो झगड़ा हुआ था, तोड़ कर उनको आजाद है किया. दिल में जामे होठों पे आंखों में तू है, दिल में जामे होठों पे आंखों में तू है, दिल में जामे होठों पे आंखों में तू है, दिल में जामे होठों पे आंखों में तू है. तू ही है, तू ही है, तू ही है राजा, तू ही है, तू ही है, तू ही है, तू ही है यीशु, तू ही है, तू ही है, तू ही है, तू ही है राजा, तू ही है, तू ही है, तू ही है, तू ही है यीशु, तू ही है. तुम दिल में ऐसे बस गए, जिंदगी भर के लिए राजा बन गए, जीवन में ऐसा काम कर गए, पाप मेरे श्राप मेरे चलते बन गए. तुम दिल में ऐसे बस गए, जिंदगी भर के लिए राजा बन गए, जीवन में ऐसा काम कर गए, पाप मेरे श्राप मेरे चलते बन गए. जामे होठों पे आंखों में तू है, दिल में जामे होठों पे आंखों में तू है, दिल में जामे होठों पे आंखों में तू है, दिल में जामे होठों पे आंखों में तू है. ಹೌದು ಯೇಸುವೇ, ನಮ್ಮ ಹೃದಯದಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ನಡವಳಿಕೆಯಲ್ಲಿ, ಎಲ್ಲ ವಿಷಯಗಳಲ್ಲಿ ಕರ್ತನೆ ನೀನು ತಾನೇ ನೆಲೆ ನಿಂತವನಾಗಿದ್ದಿ ಕರ್ತನೆ. ಹಾಲೆಲೂಯ. ನಮ್ಮ ಜೀವಿತದ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಓ ಯೇಸುವೇ ನಾವು ನಿನ್ನನ್ನು ಮಾತ್ರ ತೋರಿಸೋರಾಗಿದ್ದೇವೆ. ಹಾಲೆಲೂಯ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಒಬ್ಬನೇ ಮಗನನ್ನು ಕಳುಹಿಸಿ ನಂಬುವ ಪ್ರತಿಯೊಬ್ಬರನ್ನು ಕರ್ತನೆ ನಿತ್ಯ ಜೀವಕ್ಕೆ ನಡೆಸುವ ದೇವರು ನೀನಾಗಿದ್ದಿ ಕರ್ತನೆ. ನಮ್ಮನ್ನು ರಕ್ಷಿಸಿರುವ ನಮ್ಮ ಕರ್ತನೆ ನಿಮಗೆ ಸ್ತೋತ್ರ. ನಮ್ಮನ್ನು ಅನುದಿನ ಪಾಲನೆ ಪೋಷಣೆ ಮಾಡುವ ನಮ್ಮ ದೇವರೇ, ಕಣ್ಣುಗುಡ್ಡನಂತೆ ಕಾಯುವ ನಮ್ಮ ದೇವರೇ, ದೂತರ ಕಾವಲಿಟ್ಟು ಸದಾ ನಮ್ಮನ್ನು ಕಾಯುವ ನಮ್ಮ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಹೌದು ಕರ್ತನೆ, ನಾವು ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನಮ್ಮ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ, ನಮ್ಮ ಕಣ್ಣೀರನ್ನು ನಿಲ್ಲಿಸಿ, ನಮ್ಮ ಪಾದಗಳನ್ನು ಎಡವದಂತೆ ಕಾಯುವ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. We thank you, Jesus.
ಓ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ ತಂದೆ. ಆ ದೇವರೇ, ನಾವು ಸ್ವಲ್ಪ ಸಮಯ ನಿಮ್ಮನ್ನು ಆರಾಧಿಸುವಂತೆ ನಮಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಸೇರಿ ಬಂದು ನಮ್ಮೊಂದಿಗೆ ಆರಾಧಿಸುವ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಅವರ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಆಲಿಸು ತಂದೆ. ಆ ದೇವರೇ, ಹೌದು, ನಿನ್ನ ಮಕ್ಕಳನ್ನು ಅಂಗೈಯಲ್ಲಿ ಚಿತ್ರಿಸಿ ನೋಡುವ ದೇವರು ನೀನಾಗಿದ್ದಿ ತಂದೆ. ದೇವರೇ, ಎಲ್ಲರ ಕೊರತೆಗಳನ್ನು ಬಲಹೀನತೆಗಳನ್ನು ಬಲ್ಲದ ದೇವರು ನೀನು ನಡೆಸುವ ದೇವರಾಗಿದ್ದೆ. ವಿಶೇಷವಾಗಿ ಬಿಗ್ ಜೆ ಟಿವಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ತಂದೆ. ದೇವರೇ, ಈ ಕೊನೆಯ ಕಾಲದಲ್ಲಿ ಈ ನಿನ್ನ ಮಾಧ್ಯಮದ ಮೂಲಕ ಅನೇಕ ಜನರನ್ನು ರಕ್ಷಿಸುವ, ಸಂತೈಸುವ ಈ ತಂಡವನ್ನು, ಈ ಚಾನೆಲ್ ನಿನ್ನ ಹೇರಳವಾಗಿ ಆಶೀರ್ವದಿಸು. ನಮ್ಮ ಆರಾಧನೆ ಸ್ವೀಕರಿಸತಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತೇವೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಶಾಲೋಮ್. ದೇವರ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾನೆ. ಅಂಥ ಒಳ್ಳೆಯ ದೇವರು ನಾವು ಆರಾಧನೆ ಮಾಡುತ್ತೇವೆ, ಆತನ ವಾಕ್ಯಗಳನ್ನು ಕೇಳುತ್ತೇವೆ. ಅದೇ ರೀತಿ ನಡೀಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಕೇವಲ ಅದು ಮಾತಿನಲ್ಲಿಲ್ಲ, ಅದು ಶಕ್ತಿಯಲ್ಲಿದೆ ಎಂಬುದಾಗಿ. ಹಾಗೆ ಆತನು ಮಾಡಿದ ಉಪಕಾರಗಳನ್ನು ನಾವು ನೆನೆಸಿ ಆ ಶಕ್ತಿಯನ್ನು ಪಡೆದುಕೊಂಡವರಾಗಿ ನಾವು ಜೀವಿಸಬೇಕು. ಇಲ್ಲೊಂದು ಹಾಡು ಹೇಗೆ ಹೇಳ್ತದೆ, ಎಲ್ಲ ನಿನ್ನ ಕೃಪೆ, ನನಗೆ ಎಲ್ಲ ನಿನ್ನ ಕೃಪೆ, ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆ, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆ. ಇವತ್ತೊಂದು ವೇಳೆ ನಾವೆಲ್ಲರೂ ಕೂಡ ನಮ್ಮ ಸೃಷ್ಟಿಕರ್ತನನ್ನು ಒಂದು ವೇಳೆ ಆರಾಧನೆ ಮಾಡೋದಾದರೆ ಅದು ನಮ್ಮ ಮೆರಿಟ್ ಅಲ್ಲ, ಅದು ದೇವರ ಕೃಪೆ ಆಗಿದೆ. ಅದನ್ನು ನೆನೆದುಕೊಂಡು ನಾವು ದೇವರನ್ನ ಆರಾಧನೆ ಮಾಡುವ ಮತ್ತು ತದನಂತರ ನಾವು ದೇವರ ವಾಕ್ಯವನ್ನು ಕೇಳುವ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲರೂ ಕೂಡ ಯಾರಿಗೆಲ್ಲ ಈ ಒಂದು ಹಾಡು ಬರ್ತದೆ ನನ್ನ ಜೊತೆ ಸೇರಿ ನಾವು ಆರಾಧನೆ ಮಾಡುವ. ಆರಾಧನೆ ಎನ್ನುವಂಥದ್ದು ಅದು ವೈಯಕ್ತಿಕ. ನಾವು ದೇವರು ಮಾಡಿದ ಉಪಕಾರ, ಆತನ ಕೃಪೆಯನ್ನು ನೆನೆಸಿ ಆತನನ್ನು ಆರಾಧಿಸುವಂಥದ್ದು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲ ನಿನ್ನ ಕೃಪೆಯೂ ನನಗೆ, ಎಲ್ಲ ನಿನ್ನ ಕೃಪೆಯೂ, ಎಲ್ಲ ನಿನ್ನ ಕೃಪೆಯೂ ನನಗೆ, ಎಲ್ಲ ನಿನ್ನ ಕೃಪೆಯೂ. ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯೂ, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯೂ. ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯೂ, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯೂ. ಎಲ್ಲ ನಿನ್ನ ಕೃಪೆಯೂ ನನಗೆ, ಎಲ್ಲ ನಿನ್ನ ಕೃಪೆಯೂ, ಎಲ್ಲ ನಿನ್ನ ಕೃಪೆಯೂ ನನಗೆ, ಎಲ್ಲ ನಿನ್ನ ಕೃಪೆಯೂ. ರಕ್ಷಣೆ ಹೊಂದಿದ್ದು ನಿನ್ನ ಕೃಪೆಯು, ಸತ್ಯ ಮಾರ್ಗ ಅರಿತಿದ್ದು ನಿನ್ನ ಕೃಪೆಯು. ನಾವು ರಕ್ಷಣೆ ಹೊಂದಿರುವುದಾದರೆ ಅದು ದೇವರ ಕೃಪೆಯಾಗಿದೆ. ನಮ್ಮ ಮೆರಿಟ್ ಅಲ್ಲ, ನಮ್ಮ ಒಳ್ಳೆಯತನದಿಂದಲ್ಲ, ಕೇವಲ ಆತನ ಕೃಪೆಯಿಂದ. ಒಂದು ವೇಳೆ ಸತ್ಯ ಮಾರ್ಗ ಅರಿತಿದ್ದೇವೆ, ಈ ಲೋಕದ ಮಾರ್ಗವನ್ನು ಬಿಟ್ಟು ಸತ್ಯ ದಾರಿಯಲ್ಲಿ ನಾವು ನಡೆಯುತ್ತಾ ಇರುವುದಾದರೆ ಇಟ್ಸ್ ಓನ್ಲಿ ಗಾಡ್ಸ್ ಗ್ರೇಸ್, ಅದು ಆತನ ಕೃಪೆಯಾಗಿದೆ. ಅದನ್ನು ನೆನೆದುಕೊಂಡು ನಾವು ಹಾಡುವ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ರಕ್ಷಣೆ ಹೊಂದಿದ್ದು ನಿನ್ನ ಕೃಪೆಯು, ಸತ್ಯ ಮಾರ್ಗವ ಅರಿತದ್ದು ನಿನ್ನ ಕೃಪೆಯು. ರಕ್ಷಣೆ ಹೊಂದಿದ್ದು ನಿನ್ನ ಕೃಪೆಯು, ಸತ್ಯ ಮಾರ್ಗವ ಅರಿತದ್ದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆ,
ಪವಿತ್ರಾತ್ಮನ ಫಲ ನಿನ್ನ ಕೃಪೆ. ಇವತ್ತು ನಾವು ನೋಡುತ್ತೇವೆ, ನಾವು ಇಹಲೋಕದ ನಡವಳಿಕೆ ಮಾಡದೆ ಪರಲೋಕದ ಭಾವದವರಾಗಿರಬೇಕು. ಅದರರ್ಥ ಆತ್ಮನಿಗೆ ಸಂಬಂಧಪಟ್ಟ ವಿಷಯಗಳು ನಮ್ಮಲ್ಲಿ ಇರಬೇಕು ಎಂಬುದಾಗಿ. ಅಲ್ಲಿ ಹೇಳಿದೆ ಪವಿತ್ರಾತ್ಮನ ಫಲ. ನಮ್ಮಲ್ಲಿ ಸತ್ಯ, ಪ್ರೀತಿ, ನೀತಿ, ನ್ಯಾಯಗಳು ಒಂದು ವೇಳೆ ಇರುವುದಾದರೆ ಅದು ಪವಿತ್ರಾತ್ಮನ ಫಲವಾಗಿದೆ ಪ್ರಿಯರೇ. ಅದು ದೇವರ ಕೃಪೆ. ಅದು ನಮ್ಮ ಒಳ್ಳೆಯತನದಿಂದಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮಗೆ ಆ ಪವಿತ್ರಾತ್ಮನ ಕೊಟ್ಟಿರುವುದರಿಂದ. ಹಾಗೆ ನೆನೆಸಿ ನಾವು ಹಾಡುವ ಆತ್ಮನ ವರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯೇ ನನಗೆ, ಎಲ್ಲ ನಿನ್ನ ಕೃಪೆಯೇ, ಎಲ್ಲ ನಿನ್ನ ಕೃಪೆಯೇ ನನಗೆ, ಎಲ್ಲ ನಿನ್ನ ಕೃಪೆಯೇ. 4ನೇ ಚರಣ ಹೀಗೆ ಹೇಳ್ತದೆ, ಈವರೆಗೆ ಬದುಕಿದ್ದು ಅದು ನಿನ್ನ ಕೃಪೆ, ಇನ್ನು ಮುಂದೆ ಬಾಳುವುದು ಕೂಡ ಅದು ದೇವರ ಕೃಪೆ. ಹೌದು ಪ್ರಿಯರೇ, ನಮ್ಮ ಜೀವನದ ಪ್ರತಿಯೊಂದು ಸೆಕೆಂಡು ಕೂಡ ಅದು ಆತನ ಕೈಯಲ್ಲಿದೆ. ಒಂದು ವೇಳೆ ದೇವರು ನಮ್ಮನ್ನು ಕರೆದಿರುವುದಾದರೆ ಆತನು ನಮ್ಮನ್ನು ನಟಿಸ್ತಾನೆ. ವಾಕ್ಯ ಹೇಳ್ತದೆ, ನಿಮ್ಮನ್ನು ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಎಂಬುದಾಗಿ. ನಿಮ್ಮನ್ನು ಕ್ರಾಯಕ್ಕೆ ಕೊಳ್ಳಲ್ಪಟ್ಟವರು, ನಾವು ದೇವರಿಂದ ಕ್ರಾಯಕ್ಕೆ ಕೊಳ್ಳಲ್ಪಟ್ಟವರು ಪ್ರಿಯರೇ. ಅದನ್ನು ನೆನೆಸಿ ನಾವು ಹಾಡುವ, ಈವರೆಗೆ ಬದುಕಿದ್ದು ನಿನ್ನ ಕೃಪೆ, ಇನ್ನು ಮುಂದೆ ಬಾಳುವುದು ನಿನ್ನ ಕೃಪೆ ಎಂಬುದಾಗಿ. ಜೀಸಸ್. ಈವರೆಗೆ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆಯೂ ಬಾಳುವುದು ನಿನ್ನ ಕೃಪೆಯು. ಈವರೆಗೂ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆ ಬಾಳುವುದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ತಂದೆಯೇ ನನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಎಲ್ಲವೂ ನಿನ್ನ ಕೃಪೆ ಕರ್ತನೆ. ಇವತ್ತು ನಾವು ಬದುಕಿರೋದು ನಿನ್ನ ಕೃಪೆ ಅಪ್ಪ. ಸತ್ಯ ಮಾರ್ಗದಲ್ಲಿ ನಡೆಯುವುದು ನಿನ್ನ ಕೃಪೆ. ಮತ್ತು ಸ್ವಾಮಿ ದೇವರೇ, ಪಾಪವನ್ನು ಬಿಡಿಸಿ ಸ್ವಾಮಿ ಸನ್ಮಾರ್ಗದಲ್ಲಿ ನಡೆಸಿದ್ದು ನಿನ್ನ ಕೃಪೆ ಕರ್ತನೆ. ಈ ರೀತಿಯಾಗಿ ಸ್ವಾಮಿ ನಮ್ಮನ್ನು ನೀನು ಕರೆದು ನಡೆಸಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮನ್ನು ನೀನು ಕರೆದಿದ್ದಿ ಸ್ವಾಮಿ, ನಮ್ಮನ್ನು ನೀನು ನಡೆಸ್ತಿ. ಇಂಥ ಭರವಸೆಯಲ್ಲಿ ನಾವುಗಳೆಲ್ಲ ಬದುಕಲಿಕ್ಕೆ ಒಂದು ಕೃಪೆ ಕೊಡಪ್ಪ ಕರ್ತನೆ. ನಮ್ಮ ಮಾತುಗಳು ಸ್ವಾಮಿ ಎಲ್ಲರನ್ನು ಸಂತೈಸುವಂಥದ್ದಾಗಲಿ, ಎಲ್ಲೂ ಕೂಡ ಕರ್ತನೆ ಯಾರನ್ನು ನೋಯಿಸದಂಥ ಮಾತುಗಳು ನಮ್ಮ ಬಾಯಿಂದ ಬರದೇ ಇರಲಿ ಸ್ವಾಮಿ. ಸ್ವಲ್ಪ ಹೊತ್ತು ಕರ್ತನೆ ದೇವರೇ, ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಪವಿತ್ರಾತ್ಮ ದೇವರೇ ನಮ್ಮ ಜೊತೆಲಿದ್ದುಕೊಂಡು ನಮ್ಮನ್ನು ನಡೆಸು. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್, ಆಮೇನ್. ದೇವರ ವಾಕ್ಯವನ್ನು ನಾವು ಇವತ್ತು ಧ್ಯಾನ ಮಾಡುವ. ಲೂಕನ ಸುವಾರ್ತೆ 19ನೇ ಅಧ್ಯಾಯ 37ನೇ ವಚನ. ಇದರ ಹಿಂದಿನ ವಚನಗಳು ಕೂಡ ನಮಗೆ ಎಲ್ಲರಿಗೂ ತಿಳಿದಂಥ ಮಾತಾಗಿದೆ. ಅಲ್ಲಿ ಯೇಸು ಸ್ವಾಮಿ ಅಲ್ಲಿ ಆ ಬೆಟ್ಟವನ್ನು ಇಳಿದು ಆತನು ಕತ್ತೆ ಮರಿಯ ಮೇಲೆ ಆತನು ಯೆರೂಸಲೇಮಿಗೆ ಪ್ರವೇಶ ಮಾಡುವಂಥದ್ದು. ಇಲ್ಲಿ ನಾವು ನೋಡ್ತೇವೆ ಲೂಕನ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ 37ನೇ ವಚನ ಬರುವಾಗ, ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದನು. ಅಲ್ಲಿ ಬಂದಾಗ ಶಿಷ್ಯ ಮಂಡಳಿಯಲ್ಲವರೆಲ್ಲ ಸಂತೋಷ ಪಡುತ್ತಾ ತಾವು ಕಂಡಿದ್ದ ಎಲ್ಲ ಮಹತ್ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕದಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ
ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು ಎಂಬುದಾಗಿ ವಾಕ್ಯ ಹೇಳ್ತದೆ. ಮಹಾಶಬ್ದದಿಂದ. ಯಾಕೆ? ಅಲ್ಲಿ ವಾಕ್ಯ ಹೇಳ್ತದೆ, ತಾವು ಕಂಡಿದ್ದ ಎಲ್ಲ ಮಹತ್ಕಾರ್ಯಗಳ ವಿಷಯದಲ್ಲಿ ಇವತ್ತು ಅವರು ಶಿಷ್ಯ ಮಂಡಳಿಯವರು ಜಯಕಾರ ಹಾಕುವುದಕ್ಕೆ, ಮಹಾಧ್ವನಿಯಿಂದ ಸ್ವಾಮಿಯನ್ನು ಜಯಕಾರ ಎಂಬುದಾಗಿ ಹೇಳುವುದಕ್ಕೆ ಒಂದು ನಿರ್ದಿಷ್ಟವಾದ ಕಾರಣವಿತ್ತು. ಏನು ಕಾರಣ ಅಂತೇಳಿದರೆ, ಅವರು ಕಂಡಿದ್ದ ಮಹತ್ಕಾರ್ಯಗಳ ವಿಷಯದಲ್ಲಿ ಇವರು ಜಯಕಾರ ಹಾಕ್ತಾರೆ. ಆದರೆ ಅಲ್ಲಿ ನಾವು ನೋಡುವಾಗ ಗುಂಪಿನಲ್ಲಿ ಅನೇಕ ಜನರಿದ್ದಾರೆ. ಇವರು ಯೇಸುವನ್ನು ತಿಳಿದುಕೊಂಡು ಜಯಕಾರ ಆಗ್ತಾರೆ. ಇನ್ನು ಅನೇಕರು ಯೇಸುವನ್ನು ಅರಿಯದೆಯೇ ಬರ್ತಾ ಇದ್ದಾರೆ. ಎಲ್ಲರೂ ಜಯಕಾರ ಆಗ್ತಿದ್ದಾರೆ, ನಾವು ಕೂಡ ಜಯಕಾರ ಆಗ್ತೇವೆ. ಇನ್ನು ಕೆಲವರು ವಿರೋಧ ಮಾಡುವವರು ಕೂಡ ಅಲ್ಲಿದ್ದಾರೆ. ಸೊ ಇದೆಲ್ಲದರ ಮಧ್ಯದಲ್ಲಿ ಯೇಸು ಸ್ವಾಮಿ ಕತ್ತೆಯ ಮರೆಯ ಮೇಲೆ ಕೂತುಕೊಂಡು ಆತನ ಪ್ರಯಾಣವನ್ನು ಮಾಡುತ್ತಾನೆ. ಇವತ್ತು ನಾವು ನೋಡ್ತೇವೆ, ಅನೇಕರು ನಮಗೆ ಕೂಡ ಕೆಲವು ಸಲ ಗೊತ್ತಿರುವುದಿಲ್ಲ ಯಾಕೆ ನಾವು ಆಲಯಕ್ಕೆ ಬಂದು ಅಥವಾ ವೈಯಕ್ತಿಕವಾಗಿ ದೇವರನ್ನು ಆರಾಧನೆ ಮಾಡುತ್ತೇವೆ. ಅನೇಕ ಸಾರಿ ನಾವು ಮಾಡುವಂಥ ಆರಾಧನೆಗಳಲ್ಲಿ ಅಥವಾ ನಮ್ಮ ಆ ಸಾಂಗ್ ಬುಕ್ಕನ್ನು ಅಲ್ಲಿರುವಂಥ ಆ ವರ್ಡಿಂಗ್ಸನ್ನು ಕೂಡ ಅರಿಯದೇ ನಾವು ದೇವರನ್ನು ಆರಾಧನೆ ಮಾಡುತ್ತೇವೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಈಗ ನಾವು ಹಾಡಿದ್ದೇವೆ, ಎಲ್ಲ ನಿನ್ನ ಕೃಪೆಯೇ, ಆದರೆ ಆ ವರ್ಡಿಂಗ್ ಆಗಿ ಬಾಯಿ ಮಾತಲ್ಲೇ ಹೋಗಿಬಿಡ್ತದೆ. ಯಥಾರ್ಥವಾಗಿ ಆತ್ಮದಿಂದ, ಒಂದು ಒಳಗಿನಿಂದ ದೇವರು ಮಾಡಿದ ಉಪಕಾರಗಳು ನೆನೆಸಿ, ಆತನ ಕೃಪೆಯನ್ನು ನೆನೆಸಿ ನಾವು ಆರಾಧನೆ ಮಾಡಬೇಕು. ಅದೇ ರೀತಿ ಅಲ್ಲಿಯೂ ಕೂಡ ಅನೇಕರಿದ್ದರು. ಅನೇಕರಿಗೆ ಯೇಸು ಮಾಡಿದ ಅದ್ಭುತ ಕ್ರಿಯೆಗಳನ್ನು ನೋಡಿದವರು ಅದನ್ನು ನೆನೆಸಿ ಅವರು ಒಂದು ವೇಳೆ ಜಯಕಾರ ಹಾಕಿದರೆ, ಇನ್ನು ಅಲ್ಲಿದ್ದಂಥ ಅನೇಕರು ಏನೂ ಗೊತ್ತಿಲ್ಲದೆ ಅವರ ಜೊತೆ ಸೇರಿ ಜಯಕಾರ ಆಗ್ತಾರೆ. ಆ ಜಯಕಾರದಲ್ಲಿ ಅರ್ಥ ಇರಲಿಲ್ಲ ಎಂಬುದಾಗಿ ಕೂಡ ನಾವು ನೋಡುತ್ತೇವೆ ಪ್ರಿಯರೇ. ಅಲ್ಲಿ ಅದಕ್ಕೋಸ್ಕರ ಈ ದಿನಮಾನಗಳಲ್ಲಿ ಒಂದು ವೇಳೆ ನಾವು ಇದನ್ನು ತರುವುದಾದರೆ, ಇವತ್ತು ನಾನು ನೀವು ಮಾಡುವಂಥ ಜಯಕಾರಗಳು, ಇವತ್ತು ನಾನು ನೀವು ಮಾಡುವಂಥ ಪ್ರೈಸ್ ಆ್ಯಂಡ್ ವರ್ಷಿಪ್ ಅಥವಾ ಆರಾಧನೆಗಳು ದೇವರು ಮೆಚ್ಚುತ್ತಾ ಇದ್ದಾನ? ದೇವರಿಗೆ ಇದು ಸಂತೋಷ ತರುವಂಥದ್ದಾಗಿದೆಯಾ? ಆ ದಿನಮಾನಗಳಿಗೆ ನಮ್ಮನ್ನು ನಾವು ಒಂದು ವೇಳೆ ಹಿಂತಿರುಗಿ ನಾವು ನೋಡುವುದಾದರೆ, ಕತ್ತೆಯ ಮರಿಯ ಮೇಲೆ ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಅನೇಕರು ತಮ್ಮ ಬಟ್ಟೆಗಳನ್ನು ಹಾಕ್ತಾ ಇದ್ದಾರೆ. ಖರ್ಜೂರದ ಗರಿಗಳನ್ನು ಹಿಡ್ಕೊಂಡು ಅವರು ಯೇಸುವನ್ನು ಸ್ವಾಗತ ಮಾಡ್ತಿದ್ದಾರೆ. ಆದರೆ ಅನೇಕರಿಗೆ ಇನ್ನೊಬ್ಬರು ಮಾಡುವುದನ್ನು ನೋಡಿ ಮಾಡುವುದು ಬಿಟ್ಟರೆ ತಮ್ಮ ಅನುಭವದಿಂದ ಮಾಡಿದವರು ಸ್ವಲ್ಪ ಕಡಿಮೆ ಇದ್ದರು ಅಲ್ಲಿ. ಹಾಗಾದರೆ ಈ ದಿನಮಾನಗಳಲ್ಲಿ ನಾವು ಒಂದು ವೇಳೆ ನೋಡುವುದಾದರೆ, ನನ್ನನ್ನು ಇವತ್ತು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾನು ಪರೀಕ್ಷೆ ಮಾಡಿಕೊಳ್ಳಬೇಕು. ಆ ದಿನಮಾನಗಳಲ್ಲಿ ಇದ್ದಂಥ ಆ ಜನರ ಗುಂಪಿನಲ್ಲಿ ನಾವಿದ್ದೆವು, ಅಥವಾ ಇವತ್ತು ನಾವು ಆರಾಧನೆ ಮಾಡುವಾಗ ಆ ಯೇಸು ಕ್ರಿಸ್ತನು ಮಾಡಿದಂಥ ಮಹತ್ಕಾರ್ಯಗಳನ್ನು ನೆನೆಸಿ ನಾವು ಆರಾಧನೆ ಮಾಡ್ತಿದ್ದೆವ ಅಥವಾ ಜಯಘೋಷಗಳನ್ನು ಹಾಡುತ್ತಿದ್ದೆವ ಎಂಬುದಾಗಿ. ಈ ದಿನಮಾನಗಳಕ್ಕೆ ನಾವು ನನ್ನ ಜೀವನಕ್ಕೆ ಇದನ್ನು ಅಳವಡಿಸುವುದಾದರೆ, ಇವತ್ತು ನಾನು ಮಾಡುವಂಥ ಆರಾಧನೆ ಯಾವ ರೀತಿಯ ಜಯಘೋಷವಾಗಿದೆ? ಆ ದಿನಮಾನಗಳಲ್ಲಿದ್ದಂಥ ಜಯಘೋಷವ, ಶಿಷ್ಯ ಮಂಡಳಿಯವರು ಅರಿತು ಮಾಡಿದ ಜಯಘೋಷವ, ಅಥವಾ ಅಲ್ಲಿದ್ದಂಥ ಇನ್ನೊಂದು ಗುಂಪು ಏನೂ ಅರಿಯದೆ ಯೇಸುವನ್ನು ಜಯಘೋಷ ಮಾಡಿದ ಆ ಗುಂಪಿನಲ್ಲಿ ನಾವಿದ್ದೇವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. ಅದಕ್ಕೋಸ್ಕರ ಪೌಲನು ಬರೆಯುವಾಗ ಹೇಳುವಂಥ ಒಂದು ಮಾತಿದೆ, 2 ಕೊರಿಂಥಿ 13:5 ಅಲ್ಲಿ ಹೇಳ್ತದೆ, ಕ್ರಿಸ್ತ ನಂಬಿಕೆಯಲ್ಲಿ ನೀವು ಇದ್ದೀರೋ ಇಲ್ಲವೋ ಎಂದು ಪರೀಕ್ಷಿಸಿಕೊಳ್ಳಿ, ಪರಿಶೋಧಿಸಿಕೊಳ್ಳಿ. ಏನು ಇದು ಕ್ರಿಸ್ತ ನಂಬಿಕೆ? ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕೆಂಬುದು ಯಾಕೆ ಪೌಲನು ಹೇಳ್ತಾನೆ ಎಂಬುದಾಗಿ ನಾವು ನೋಡುವಾಗ, ಇವತ್ತು ನಾವು ಕ್ರೈಸ್ತರು ಕೇವಲ ಆಲಯಕ್ಕೆ ಹೋಗುತ್ತೇವೆ, ನಿಜವಾಗಲೂ ಅಲ್ಲಿ ವಾಕ್ಯಗಳು ಆರಾಧನೆಗಳು ಮಾಡುತ್ತೇವೆ, ಆದರೆ ಯಾವತ್ತೂ ಕೂಡ ವಾಕ್ಯ ಹೇಳಿದ ಹಾಗೆ ನಾವು ಜೀವಿಸುವುದಿಲ್ಲ. ಅಥವಾ ನಾವು ದೇವರನ್ನು ಹಾಡುತ್ತೇವೆ, ಆ ಉಪಕಾರಗಳನ್ನು ನೆನೆಸಿ ನಾವು ಹಾಡುತ್ತೇವೆ. ಒಂದು ವೇಳೆ ಆ ಉಪಕಾರ ನೆನೆಸದೆ ಆಡುವುದಾದರೆ ಅದರಲ್ಲಿ ಏನೂ ಫಲವಿಲ್ಲ ಪ್ರಿಯರೇ. ಇಲ್ಲಿ ಹೇಳ್ತಾರೆ, ನೀನು ಪರೀಕ್ಷಿಸಿಕೋ ಕ್ರಿಸ್ತ ನಂಬಿಕೆಯಲ್ಲಿ ನಾವಿದ್ದೇವೆ ಎಂಬುದಕ್ಕೆ. ನಂಬಿಕೆ ಎನ್ನುವುದು ಬಹಳ ಪ್ರಾಮುಖ್ಯವಾದ್ದು ಪ್ರಿಯರೇ. ಇವತ್ತು ನಾವು ಆಲಯಕ್ಕೆ ಬರ್ತೇವೆ, ಆರಾಧನೆ ಮಾಡ್ತೇವೆ, ವಾಕ್ಯವನ್ನು ಕೇಳುತ್ತೇವೆ. ನಿಜವಾಗಲೂ ನಾವು ವಾಕ್ಯವನ್ನು ಕೇಳಿ ಅದರಂತೆ ನಡಿಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವಾ?
ಪ್ರಯಾಸಗಳನ್ನು ಪಟ್ಟಿದ್ದೇವೆ. ಇಲ್ಲಿ ಹೇಳ್ತದೆ ಪರಿಶೋಧಿಸಿಕೋ, ಪರೀಕ್ಷಿಸಿಕೋ, ಯಾವ ಗುಂಪಿನಲ್ಲಿ ನಾವಿದ್ದೇವೆ, ಅರಿತುಕೊಂಡು ಮಾಡುವಂಥ ಗುರುತಿಲಿದ್ದೇವೋ, ಏನೂ ಅರಿಯದೆ ಎಲ್ಲರೂ ಮಾಡುತ್ತಾರೆ ನಾನು ಮಾಡುತ್ತೇನೆ ಎನ್ನುವಂಥ ಗುಂಪಿನಲ್ಲಿ ನಾವಿದ್ದೇವೋ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ಇದು ಯೇಸು ಸ್ವಾಮಿ ಇವತ್ತು ಪಟ್ಟಣಕ್ಕೆ ಆತನು ಬರುತ್ತಾ ಇದ್ದಾನೆ. ಇದೆಲ್ಲವೂ ಕೂಡ ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಒಂದು ವಿಚಾರವಾಗಿದೆ. ಜಕರಿಯನ ಪ್ರವಾದನ ಗ್ರಂಥದಲ್ಲಿ ಸುಮಾರು 580 ವರ್ಷಗಳ ಹಿಂದೆಯೇ ಅಲ್ಲಿ ಬರೆದಿರ್ತಕ್ಕಂಥ ವಿಚಾರ. ಅಲ್ಲಿ ಹೇಳ್ತದೆ, ಚಿಯೋನ್ ನಗರಿಯೇ ಬಹು ಸಂತೋಷಗೊಳ್ಳು, ಯೆರೂಸಲೇಮ್ ಪುರಿಯೇ ಹರ್ಷದ ಧ್ವನಿಗೈ, ನೋಡು ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿದ್ದಾನೆ, ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ನಿನ್ನ ಬಳಿಗೆ ಬರುತ್ತಾನೆ. ಈ ಒಂದು ವಾಕ್ಯವನ್ನು ನೆರವೇರಿಸುವಂಥದ್ದು ಸ್ವಾಮಿಯಲ್ಲಿ ನಾವು ನೋಡುತ್ತೇವೆ. ಆತನಿಗೆ ಗೊತ್ತಿತ್ತು, ಅಲ್ಲಿ ಅನೇಕರು ಯೇಸು ಸ್ವಾಮಿಯನ್ನು ಸ್ವಾಗತಿಸಿದರು, ಇನ್ನು ಅನೇಕರು ಯೇಸು ಸ್ವಾಮಿಯನ್ನು ಸ್ವಾಗತ ಮಾಡಲಿಲ್ಲ. ಸ್ವಾಗತ ಮಾಡದ ಒಂದು ಗುಂಪಿತ್ತಲ್ಲಿ. ಅದು ನೋಡುವಾಗ ಲೂಕನ ಸುವಾರ್ತೆ 19ನೇ ಅಧ್ಯಾಯ 39ನೇ ವಚನ ನೋಡುವಾಗ, ಜನರ ಗುಂಪಿನೊಳಗಿದ್ದ ಫರಿಸಾಯರಲ್ಲಿ ಕೆಲವರು ಆತನಿಗೆ, ಈಗ ಯೇಸು ಸ್ವಾಮಿ ಮೇಲೆಗೆ ಬರ್ತಾರೆ, ಸ್ವಾಗತ ಮಾಡದಂಥ ಒಂದು ಗುಂಪು ಬಂದು ಕೇಳ್ತಾರೆ, ನೋಡ್ರಿ ಬೋಧಕನೇ, ನಿನ್ನ ಶಿಷ್ಯರನ್ನು ಗದರಿಸು, ನಿನ್ನ ಶಿಷ್ಯರನ್ನು ಗದರಿಸಿ, ಏನದು ಗಲಾಟೆ, ಯಾಕೆ ಹೀಗೆ ಮಾಡ್ತಾರೆ, ಅವರನ್ನು ಗದರಿಸು. ಅವರು ಸುಮ್ಮನೆ ಆದರೆ ಉಳಿದವರು ಸುಮ್ಮನೆ ಆಗ್ತಾರೆ. ಯಾಕಂದರೆ ಇವರಿಗೆ ಗೊತ್ತಿದೆ ಯಾಕೆ ಇವರು ಜಯಘೋಷ ಮಾಡ್ತಾರೆ ಎಂಬುದಾಗಿ ನಿನ್ನ ಶಿಷ್ಯರಿಗೆ ಗೊತ್ತಿದೆ. ಆದರೆ ಇಲ್ಲಿ ಯೆರೂಸಲೇಮ್ ನಗರದಲ್ಲಿರುವಂಥ ಅನೇಕರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನೀನು ಅವರನ್ನು ಗದರಿಸು. ಅವರನ್ನು ಗದರಿಸಿದರೆ ಉಳಿದವರು ಸುಮ್ಮನೆ ಆಗ್ತಾರೆ. ಅದಕ್ಕೆ ಆತನು ಯೇಸು ಸ್ವಾಮಿ ಹೇಳ್ತಾರೆ, ಇವರು ಸುಮ್ಮನೆ ಆದರೆ, ಇವರು ಒಂದು ವೇಳೆ ಸುಮ್ಮನೆ ಆದರೆ ಈ ಕಲ್ಲುಗಳೇ ಕೂಗುವು ಎಂದು ನಿಮಗೆ ಹೇಳುತ್ತೇನೆ. ಕಲ್ಲುಗಳಿಗೆ ಅಂತ ಹೇಳಿದರೆ ಏನಾಗಿದೆ, ಏನೂ ಗೊತ್ತಿಲ್ಲದವರು, ಏನು ಅಂಥವರು ಕೂಗುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳುತ್ತಾರೆ. ಹಾಗಾದರೆ ಇಡೀ ನಗರ ಜಯಕಾರ ಆಗ್ತಾ ಇದೆ. ಅದಕ್ಕೆ ನಾವು ನೋಡುವಾಗ ಇವನು ಯಾರು, ಅನೇಕರಿಗೆ ಪ್ರಶ್ನೆಗಳಿತ್ತು, ಇದು ಯಾರು, ಎಲ್ಲರೂ ಜಯಕಾರ ಆಗ್ತಾರಲ್ಲ, ಇದು ಯಾರು, ಮತ್ತು ಅವರು ಕೂಡ ಜಯಕಾರ ಹಾಕ್ತಾರೆ ಅವರ ಹಿಂದೆನೆ. ಮತ್ತು ಈ ಜಯಕಾರ ಹಾಕಿದವರಲ್ಲಿ ಅನೇಕರು ಶೀಘ್ರದಲ್ಲಿ ಆ ಯೇಸುವಿಗೆ ಉಲ್ಟಾ ಹೊಡೆದು ಬಿಡ್ತಾರೆ. ಯಾರು ಅರಿಯದೆ ಜಯಘೋಷ ಹಾಕ್ತಾರಲ್ಲ ಅವರೆಲ್ಲರೂ ಕೂಡ ಕೆಲವೇ ಸಮಯದಲ್ಲಿ ಯೇಸುವಿಗೆ ಅವರು ಉಲ್ಟಾ ಆಗಿಬಿಡ್ತಾರೆ, ಅಥವಾ ತಿರುಗಿ ಬಿದ್ದು ಬಿಡ್ತಾರೆ, ತಿರುಗಿ ಬೀಳ್ತಾರೆ. ಅದೇನಂತೇಳಿ ನೋಡುವಾಗ 27ನೇ ಅಧ್ಯಾಯಕ್ಕೆ ಬರುವಾಗ ಮತ್ತೇನೋ ಸುವಾರ್ತೆಯಲ್ಲಿ ಹೀಗೆ ಹೇಳ್ತದೆ, ಪಿಲಾತನವರು, ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ, ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು ಕೇಳಲು ಎಲ್ಲರೂ ಅಥವಾ ಜನರೆಲ್ಲರೂ ಅವನು ಶಿಲುಬೆಗೆ ಹಾಕಿಸು ಎಂದು ಹೇಳಿದರು. ಯಾರು ಈ ಜನ? ಇದೇ ಜನರು ಅನೇಕರು ಅಲ್ಲಿ ಜಯಕಾರ ಹಾಕಿದವರು. ಅದೇ ಜಯಕಾರ ಹಾಕಿದವರು ಇವತ್ತು ಹೇಳ್ತಾರೆ ಅವನನ್ನು ಶಿಲುಬೆಗೆ ಏರಿಸು ಎಂಬುದಾಗಿ. ಯಾಕೆ ಹೀಗಾಯ್ತು ಅಂತ ಹೇಳಿದ್ರೆ, ಇವರಿಗೆ ಕ್ರಿಸ್ತನ ಮೇಲೆ, ಕ್ರಿಸ್ತನು ಮಾಡಿದ ಆ ಅದ್ಭುತ ಕಾರ್ಯಗಳಿರ್ಬೋದು, ಕ್ರಿಸ್ತನ ಬಗ್ಗೆ ಆತರಿಗೆ ಹೆಚ್ಚು ಅವರಿಗೆ ಅರಿವಿರಲಿಲ್ಲ. ಆ ಅರಿವು ಇಲ್ಲದೆ ಇರುವುದರಿಂದ ಇವರು ಈ ರೀತಿಯಾದ ಸ್ಟೇಟ್ಮೆಂಟ್ ಮಾಡ್ತಾರೆ, ಅಲ್ಲಿ ಜಯಕಾರ ಆಗ್ತಾರೆ, ಇಲ್ಲಿ ಬಂದು ಮತ್ತೆ ಆತನು ಶಿಲುಬೆಗೆ ಏರಿಸು ಎಂಬುದಾಗಿ ಹೇಳುತ್ತಾರೆ. ಪ್ರಿಯರೇ, ನಾವು ಯಾವ ಗುಂಪಿನಲ್ಲಿದ್ದೇವೆ? ನಾವು ಜಯಕಾರ ತಿಳಿದುಕೊಂಡು ಇವತ್ತು ಜಯಕಾರ ಹಾಕ್ತಾ ಇದ್ದೇವಾ? ತಿಳಿದುಕೊಂಡು ಗೀತದ ರಾಗ ಹಾಡ್ತಾ ಇದ್ದೇವಾ? ತಿಳಿದುಕೊಂಡು ನಾವು ನಮ್ಮ ಮನಸ್ಸಾರೆ ಎಲ್ಲವೂ ಅರ್ಥ ಮಾಡಿಕೊಂಡದನ್ನು ಮಾಡ್ತಿದ್ದೇವಾ? ಅನೇಕ ವರ್ತಿ ನಾವು ಹಾಡಿದ ರಾಗ ಯಾವುದೆಂಬುದಾಗಿ ನೆಕ್ಸ್ಟ್ ರಾಗ ಆಗೋದಕ್ಕಿಂತ ಮುಂಚೆ ನಾವು ಮರೆತು ಬಿಡ್ತೇವೆ. ಯಾವ ರಾಗ ಹಾಡಿದ್ದೇವೆ, ಅಯ್ಯನವರು ಯಾವ ಅಥವಾ ಪಾಸ್ಟರ್ಸ್ ಯಾವ ಮೆಸೇಜ್ ಸಂದೇಶವನ್ನು ಕೊಟ್ಟಿದ್ದಾರೆ, ಚರ್ಚಿಂದ ಹೊರಗೆ ಹೋಗುವಾಗಲೇ ಮರೆತು ಬಿಟ್ಟಿರ್ತೇವೆ. ನಾವು ಸಭೆಗೆ ಯಾಕೆ ಹೋಗ್ತೇವೆ? ಅನೇಕರ ಕೆಲಸ ನಮ್ಗೆ ಗೊತ್ತಿರುವುದಿಲ್ಲ. ಎಲ್ಲರೂ ಹೋಗ್ತಾರೆ, ನಾನು ಹೋಗ್ತೇನೆ ಇಲ್ಲ. ಸ್ವಾಮಿ ನಮ್ಮನ್ನು ಕರೆದೊಂದು ಪರ್ಪಸ್ ಇದೆ ಪ್ರಿಯರೇ. ಎಲ್ಲರೂ ಹೋಗುವಾಗೆ ನಾವು ಹೋಗಬಾರ್ದು. ನಾವು ಹೋಗುವಂಥದ್ದು ನನ್ನ ಸ್ವಾಮಿಯನ್ನು, ಆತನ ಸ್ವರವನ್ನು ಕೇಳಲಿಕ್ಕೋಸ್ಕರ, ಆತನನ್ನು ನನ್ನ ಹೃದಯದಿಂದ ನಾನು ಆರಾಧನೆ ಮಾಡಲಿಕ್ಕೋಸ್ಕರ ನಾನು ಹೋಗುತ್ತೇನೆ ಎನ್ನುವಂಥದ್ದು ನಮ್ಮ ತಲೆಯಿರಬೇಕು. ಅನೇಕರು ನಾವು ನೋಡುತ್ತೇವೆ, ಆರಾಧನೆಗೆ ಹೋಗುವಾಗ ಪ್ರಿಪರೇಷನ್ ಇಲ್ಲ, ಯಾವುದೇ ಪ್ರಿಪೇರ್ ಮಾಡುವುದಿಲ್ಲ. ಒಬ್ಬನು
ನಾನು ಹೇಳ್ತೇನೆ ನಿಮಗೆ, ಎಲ್ಲಿ ಹೋಗುವಾಗಲೂ ಕೂಡ ನಾವು ಒಂದು ಪ್ರಿಪೇರ್ ಮಾಡ್ತೇವೆ ನಮ್ಮನ್ನು ನಾವು. ಒಂದು ವೇಳೆ ನೀವು ಸಂತೆಗೆ ಹೋಗುವುದಾದರೂ ಕೂಡ ನೀವು ಪ್ರಿಪೇರ್ ಮಾಡಿಕೊಂಡು ಹೋಗ್ತೀರಿ. ಏನೆಲ್ಲ ಬೇಕು ಎಂಬುದಾಗಿ ನೀವು ಬರೀತೀರಿ. ಇವತ್ತು ಇದೆಲ್ಲ ಸಾಮಾನುಗಳು ಮನೆಗೆ ತರಬೇಕು ಎಂಬುದಾಗಿ ಬರೆದುಕೊಂಡು ಹೋಗ್ತೀರಿ. ಎರಡನೇದಾಗಿ ಅದಕ್ಕೆ ಎಷ್ಟು ಹಣ ಬೇಕು ಎಂಬುದಾಗಿ ಪರ್ಸಲ್ಲಿ ನೋಡಿ ಹೋಗ್ತೀರಿ. ದೇವಾಲಯಕ್ಕೆ ಬರುವಾಗ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ತಿದ್ದೇವಾ? ತಯಾರು ಮಾಡಿಕೊಂಡು ನಾವು ಬರ್ತಾ ಇದ್ದೇವಾ? ಅಥವಾ ಎಲ್ಲರೂ ಹೋಗುತ್ತಾರೆ ನಾನು ಹೋಗುತ್ತೇನೆ ಎಂಬುದಾಗಿ ಬರ್ತಾ ಇದ್ದೇವಾ? ಯೇಸು ಸ್ವಾಮಿಯನ್ನು ನೋಡಿ ಎಲ್ಲರೂ ಜಯಘೋಷ ಹಾಕಿದರು. ಆದರೆ ಶಿಷ್ಯರು ಮಾತ್ರ ತನಗೆ ಮಾಡಿದ ಆ ಅದ್ಭುತಗಳನ್ನು ನೋಡಿ ಅವರು ಜಯಘೋಷ ಹಾಕ್ತಾರೆ. ಪ್ರಿಯರೇ, ಇವತ್ತು ಆಲಯಕ್ಕೆ ಬರುವಾಗ ಯಾವ ರೀತಿ ನಾವು ಬರ್ತೇವೆ? ಅರ್ಥಕೊಂಡು ನಾವು ಬರ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. ನನ್ನ ಪ್ರೀತಿಯ ದೇವಜನರೇ, ಆಲಯಕ್ಕೆ ನಾವು ಬರುವಾಗ ನಾವು ಮೊದಲನಾಗಿ ಮಿನಿಮಮ್ ಒಂದು ಅರ್ಧ ಗಂಟೆ ಮುಂಚೆ, ದೇವರೇ, ನಿನ್ನ ಆಲಯಕ್ಕೆ ನನ್ನನ್ನು ಆರಾಧನೆ ಮಾಡಲಿಕ್ಕೆ ಹೋಗ್ತಿದ್ದೇನೆ, ಇವತ್ತು ನನ್ನ ಸಂಗಡ ನೀನು ಮಾತನಾಡು. ಅಲ್ಲಿ ಬರುವಂಥ ಯಾವುದೇ ಸಂದೇಶಕರಾಗಿರ್ಬೋದು, ಅದು ದೇವರು, ನೀನು ಇವತ್ತು ನನ್ನ ಸಂಗಡ ನೀನು ಮಾತನಾಡು. ಮತ್ತು ನೀವು ಕಾಣಿಕೆ ಕೂಡ ಅಷ್ಟೇ, ಅಲ್ಲಿ ಹೋಗಿ ಸಭೆಗೆ ಹೋಗಿ ತೆಗೆಯುವುದಂತದಲ್ಲ, ಮನೆಯಲ್ಲಿಯೇ ಪ್ರತ್ಯೇಕಿಸಿಟ್ಕೊಳ್ಳಿ. ಸ್ವಾಮಿ, ನೀನು ಕೊಟ್ಟದರಲ್ಲಿ ನಾನು ಸ್ವಲ್ಪ ನಿನ್ನ ಆಲಯಕ್ಕೆ ತೆಗೆದುಕೊಂಡು ಹೋಗ್ತಿದ್ದೇನೆ, ಈ ಕಾಣಿಕೆಯನ್ನು ಆಶೀರ್ವಾದ ಮಾಡು ಎಂಬುದಾಗಿ ಹೇಳಿ ಮನೆಯಲ್ಲಿಯೇ ಪ್ರತ್ಯೇಕಿಸಿ, ಮನೆಯಲ್ಲಿಯೇ ದೇವರು ನನ್ನ ಸಂಗಡ ಮಾತನಾಡಲಿ ಎಂಬುದಾಗಿ ಹೇಳಿ ಗೊತ್ತಿದ್ದುಕೊಂಡು ಆ ರೀತಿ ತಿಳಿದವರಾಗಿ ನಾವು ಆಲಯಕ್ಕೆ ಹೋಗಬೇಕು. ಪ್ರಿಪೇರ್ ಮಾಡಿಕೊಂಡು ಹೋಗಬೇಕು. ಇವತ್ತು ನಾವು ಎಷ್ಟು ಜನ ಪ್ರಿಪೇರ್ ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ? ದೇವಾಲಯಕ್ಕೆ ಬರುವಂಥದ್ದು ಸುಮ್ಮನೆ ಕೂತ್ಕೊಂಡು ನಾವು ಸುಮ್ಮನೆ ಹೋಗಿರೋದು ಏನೂ ಪ್ರಯೋಜನ ಇಲ್ಲ. ಅನೇಕ ಹೇಳಿದನ್ನು ಕೇಳಿದ್ದೇನೆ, ಆಲಯಕ್ಕೆ ಹೋಗದಿದ್ದರೆ ನನಗೊಂದು ಥರ ಆಗ್ತದೆ ಎಂಬುದಾಗಿ. ನಿಮಗೆ ಥರ ಆಗಲಿಕ್ಕೋಸ್ಕರ ನಾವು ಹೋಗುವುದಲ್ಲ, ದೇವರನ್ನು ಆರಾಧನೆ ಮಾಡಲಿಕ್ಕೋಸ್ಕರ ಮತ್ತು ದೇವರ ವಾಕ್ಯವನ್ನು ಕೇಳುವುದಕ್ಕೋಸ್ಕರ. ಮತ್ತು ನಾವು ಕೊಡುವಾಗ ಪ್ರೀತಿಯಿಂದ ಕೊಡುವಂಥದ್ದು. ಪ್ರಿಯರೇ, ಇದೆಲ್ಲವೂ ಕೂಡ ನಾವು ತಿಳಿದವರಾಗಿಕೊಂಡು ಮಾಡಬೇಕು. ಎಲ್ಲರೂ ಮಾಡ್ತಾರೆ ಎಂಬುದಾಗಿ ಮಾಡುವಂಥದ್ದಲ್ಲ. ಅಲ್ಲಿ ಯೇಸುವನ್ನು ಆ ಒಂದು ಯೆರೂಸಲೇಮಿಗೆ ಪ್ರವೇಶ ಮಾಡುವಾಗ ಎಲ್ಲರೂ ಕೂಡ ಜಯಘೋಷ ಹಾಡಿದರು. ಆದರೆ ಕೆಲವು ಜನರು ಅಥವಾ ಕೆಲವು ಶಿಷ್ಯರು ಮಾತ್ರ ಅಲ್ಲಿ ನಾವು ನೋಡುತ್ತೇವೆ, ಅವರು ಅರಿತವರಾಗಿ, ಯೇಸುವನ್ನು ಅರಿತವರಾಗಿ, ಯೇಸು ಮಾಡಿದ ಅದ್ಭುತಗಳನ್ನು ಅರಿತವರಾಗಿ ಅವರು ಜಯಘೋಷವನ್ನು ಹಾಡುತ್ತಾರೆ. ಅದಕ್ಕೋಸ್ಕರ ಪೌಲನು ಇನ್ನೊಂದು ಕಡೆಯಲ್ಲಿ ಬರೀತಾನೆ, 1 ಕೊರಿಂಥೀಯರು 4:20 ದೇವರ ರಾಜ್ಯವು ಕೇವಲ ಮಾತನಲ್ಲಿಲ್ಲ, ಅದು ಶಕ್ತಿಯಲ್ಲಿಯೇ ಆಧಾರವಾಗಿದೆ. ಇನ್ನೊಂದು ವಚನ ಹೇಳ್ತದೆ, ಏಕೆಂದರೆ ದೇವರ ರಾಜ್ಯವು ಕೇವಲ ಮಾತಲ್ಲ, ಅದು ಶಕ್ತಿಯಾಗಿದೆ. ದೇವರ ವಾಕ್ಯ ಕೂಡ ಅಷ್ಟೇ. ದೇವರ ವಾಕ್ಯ ಇವತ್ತು ಕೇವಲ ಮಾತಾಗಿರಲಿಕ್ಕಲ್ಲ, ಅದೊಂದು ಶಕ್ತಿಯಾಗಿದೆ. ನಂಬುವವರಿಗೆ ಮಾತ್ರ. ಪ್ರಿಯರೇ, ಇವತ್ತು ನಾವು ಅದನ್ನು ನಂಬುತ್ತಿದ್ದೇವೆ. ದೇವರ ರಾಜ್ಯ ಅಂತ ಹೇಳಿದ್ರೆ ಎಲ್ಲಿದೆ? ದೇವರ ರಾಜ್ಯ ನನ್ನ ಒಳಗೆ ಇದೆ. ದೇವರ ರಾಜ್ಯ ಅಲ್ಲಿ ಇಲ್ಲಿಲ್ಲ, ದೇವರ ರಾಜ್ಯ ನಿಮ್ಮೊಳಗಿದೆ. ಸ್ವಾಮಿ ಹೇಳ್ತಾನೆ, ಎಲ್ಲಿದೆ? ನಿಮ್ಮಲ್ಲಿದೆ. ಇವತ್ತು ನಿಮ್ಮ ಮುಂದೆ ಬಂದಿದೆ. ಇವತ್ತು ಯೇಸು ಸ್ವಾಮಿ ಯೆರೂಸಲೇಮಿಗೆ ಆತನು ಪ್ರಯಾಣ ಮಾಡಿಕೊಂಡು ಹೋಗುತ್ತಾ ಇದ್ದಾರೆ. ಪ್ರಿಯರೇ, ಅನೇಕರು ಅವರ ಬಟ್ಟೆಗಳನ್ನು ಹಾಕಿ ಜಯಘೋಷವನ್ನು ಹಾಡುತ್ತಾ ಇದ್ದಾರೆ. ಅಲ್ಲಿ 39ನೇ ವಚನಕ್ಕೆ ಬರುವಾಗ ಅಲ್ಲಿ ಹೇಳ್ತಾನೆ, ಜನರ ಗುಂಪಿನೊಳಗಿದ್ದ ಫರಿಸಾಯರಲ್ಲಿ ಕೆಲವರು ಆತನಿಗೆ, ಬೋಧಕನೇ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ ಕಲ್ಲುಗಳೇ ಕೂಗುವೆಂದು ನಿಮಗೆ ಹೇಳುತ್ತೇನೆ. ಇವರು ಸುಮ್ಮನೆ ಆದರೆ ಕಲ್ಲುಗಳೇ ಕೂಗುತ್ತದೆ. ಇಲ್ಲಿ ಗದರಿಸು ಅಂತ ಹೇಳುವಾಗ ಒಂದು ಸಾರಿ ಪೇತ್ರನು ಕೂಡ ಏನು ಮಾಡ್ತಾನೆ ಅಂದರೆ, ಯೇಸುಸ್ವಾಮಿ ಹತ್ರ ಒಂದು ಕಮಿಟ್ ಮಾಡ್ತಾನೆ. ಏನು? ನಾನು ನಿನಗೋಸ್ಕರ ಬದುಕುತ್ತೇನೆ ಸ್ವಾಮಿ, ನಿನಗೋಸ್ಕರ ಸಾಯುತ್ತೇನೆ. ಆತನೇನು ಹೇಳ್ತೇನೆ ಅಂದರೆ, ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲು ಪೆಟ್ಟು ಹಿಂಜರಿದರೂ ನಾನು ಎಂದಿಗೂ ಹಿಂಜರಿಯುವುದಿಲ್ಲ. ಮತ್ತಾಯನ ಬರ ಸುವಾರ್ತೆ 26ನೇ ಅಧ್ಯಾಯ 33 ಮತ್ತು 35ನೇ ವಚನ ಎಂದು ಉತ್ತರ ಕೊಡಲು 35ನೇ ವಚನಕ್ಕೆ ಪುನಃ ಹೇಳ್ತಾನೆ, ಪೇತ್ರನು ಆತನಿಗೆ, ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯನು ಎಂದು ಹೇಳುವುದೇ ಇಲ್ಲ ಎಂದು ಹೇಳಿದನು. ಅದರಂತೆ ಶಿಷ್ಯರೆಲ್ಲರೂ ಹೇಳಿದರು. ಈಗ ಪೇತ್ರನು ಭಾಳಷ್ಟೊಂದು ಕಮಿಟ್ ಮಾಡ್ತಾನೆ. ಇವತ್ತು ನಾವು ಕೂಡ ಅಷ್ಟೇ, ಸಭೆಗೆ ಬಂದು ನಾವು ಕಮಿಟ್ ಮಾಡ್ತೇವೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಪ್ರಿಯರೇ, ಇವತ್ತು ನಾವು ಹೇಳ್ತೇವೆ, ನಿಮಗೋಸ್ಕರ ಬದುಕುತ್ತೇನೆ ಸ್ವಾಮಿ, ನಿನಗೋಸ್ಕರ ಸಾಯುತ್ತೇನೆ.
ಆದರೆ ಇವತ್ತು ಈ ಜಯಘೋಷ ಹಾಡಿದವರು ಕೂಡ ಅದೇ ರೀತಿಯಲ್ಲಿ ಭಾಳಷ್ಟು ಉತ್ಸಾಹದಿಂದ ಸ್ವಾಮಿ ನನ್ನ ಮುಂದೆ ನನ್ನ ಸ್ವಾಮಿ ಹೋಗುತ್ತಿದ್ದಾನೆ, ಹಾಗಾಗಿ ನಾನು ಜಯಘೋಷವನ್ನು ಹಾಡುತ್ತೇನೆ, ನಾನೆಲ್ಲದಕ್ಕೆ ರೆಡಿ ಎನ್ನುವಂಥ ರೀತಿಯಲ್ಲಿ ಹಿಂಬಾಲಕರಾಗಿ ಹೋಗುತ್ತಾರೆ. ಆದರೆ ಯಾವಾಗ ಆ ಒಂದು ವಿಚಾರ ಬರ್ತದೆ, ಯೇಸುವನ್ನು ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೋ, ಈಗ ಇವರ ಮೈಂಡ್ ಎಲ್ಲ ಚೇಂಜ್ ಆಗ್ತದೆ. ಮೈಂಡ್ ಚೇಂಜ್ ಆಗಿ ಇವತ್ತು ಹೇಳ್ತಾ ಇದ್ದಾರೆ, ನಮಗೆ ಯೇಸುವನ್ನು ನೀವು ಶಿಲುಬೆಗೆ ಏರಿಸಿಬಿಡು. ಆದರೆ ಆ ಸಮಯದಲ್ಲಿ ಹೇಳಿದರು, ಈ ಯೇಸುವನ್ನು ಜಯಕಾರವನ್ನು ಹಾಕಿ ಅವರು ಹೋದರು. ಪ್ರಿಯರೇ, ಇಲ್ಲಿ ನಾವು ನೋಡುತ್ತೇವೆ, ಪೇತ್ರನು ಕೂಡ ಅದೇ ರೀತಿಯಾಗಿ ಹೇಳ್ತಾನೆ, ನಾನು ಎಲ್ಲ ಸಮಯದಲ್ಲಿ ಕೂಡ ನಿನ್ನ ಸಂಗಡ ಇರ್ತೇನೆ, ಸಾಯಿದ್ರೂ ಕೂಡ ನಾನು ಜಯಘೋಷವನ್ನು ಹಾಡುತ್ತೇನೆ, ನಾನು ನಿನ್ನ ಸಂಗಡ ಇರ್ತೇನೆ. ಆದರೆ ಆ ಕಮಿಟ್ಮೆಂಟನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ. ನಾವು ಕೂಡ ಕಮಿಟ್ ಮಾಡ್ತೇವೆ ಅನೇಕ ಆವರ್ತಿ, ಸಭೆಗಳಲ್ಲಿ ಮಾಡಿದ್ದೇವೆ, ನಿನಗೋಸ್ಕರ ಸಾಯುತ್ತೇನೆ, ನಿನಗೋಸ್ಕರ ಬದುಕುತ್ತೇನೆ ಎಂಬುದಾಗಿ. ಹಾಗಾದರೆ ಅಲ್ಲಿ ನಾವು ನೋಡುತ್ತೇವೆ, ಆ ಮನುಷ್ಯನನ್ನು ಮತ್ತೆ ಸ್ವಲ್ಪ ಮುಂದಕ್ಕೆ ಅದೇ ಅಧ್ಯಾಯದಲ್ಲಿ, ಮತ್ತನೇ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ 74ನೇ ವಚನದಲ್ಲಿ 74, ಆ ಮನುಷ್ಯನು ನಾನು ಅರಿಯೇನೆ ಎಂದು ಶಾಪ ಹಾಕಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ನೋಡ್ರಿ, ಹಿಂದೆ ಪೇತ್ರ ಅನುಭವವನ್ನು ನೋಡುವಾಗ ಹಿಂದೆ ಪೇತ್ರನ ಹೇಳ್ತಾನೆ, ನಾನು ಎಲ್ಲದಕ್ಕೂ ರೆಡಿ ಸ್ವಾಮಿ. ಅದೇ ಪೇತ್ರನು ಸ್ವಲ್ಪ ಸಮಯದ ನಂತರ ಆತನ ಹೇಳ್ತಾನೆ, ಆ ಮನುಷ್ಯನು ನಾನು ಅರಿಯೆ. ಅದೇ ಯಾವ ಗುಂಪಿನಲ್ಲಿ 2 ಜನರಿದ್ರು, ಅದೇ ರೀತಿ ಇವತ್ತು ಪೇತ್ರನಲ್ಲಿ 2 ಮನಸ್ಸುಗಳನ್ನು ನಾವು ನೋಡುತ್ತೇವೆ. 2 ಮನಸ್ಸುಗಳನ್ನು ನಾವು ನೋಡುತ್ತೇವೆ. 2 ಮನಸ್ಸಿನ ನಡುವೆ ಆ ಪೇತ್ರನು ಜೀವನ ಮಾಡಿದನ್ನು ನಾವು ನೋಡುತ್ತೇವೆ. ಅದೇ ಅಧ್ಯಾಯ ಆ ಮತ್ತೇನೆ ಬರೋ ಸುವಾರ್ತೆಯಲ್ಲಿಯೇ ಆ ರೀತಿಯಾಗಿ ಆತನು ನೋಡುವಂತ ನಾವು ನೋಡುತ್ತೇವೆ. ಆದರೆ ನಾನು ಹೇಳ್ತೇನೆ ಪ್ರಿಯರೇ, ಯೇಸು ಸ್ವಾಮಿ ಹೇಳಿದ ಮಾತುಗಳೆಲ್ಲವೂ ಮರೆತು ಬಿಟ್ಟನು. ಆತನು ಕೇವಲ ಯೇಸುವಿನ ಹಿಂಬಾಲಕರಿಂದ ಎಣಿಸಿಕೊಂಡು ಯೇಸುಗೆ ಏನಾಗ್ತದೆ ಎಂಬುದಾಗಿ ನೋಡಲಿಕ್ಕೆ ಹೋಗುವಾಗ, ಅಲ್ಲಿ ಇದ್ದಂಥ ಸ್ತ್ರೀಯರು ಹೇಳುವಾಗ ಈ ಪೇತ್ರನು ಹೆದರಿ ಆತನು ಹೇಳ್ತೇನೆ, ನಾನು ಅರಿಯೆ, ಯಾರು ಎಂಬುದಾಗಿ ನಾನು ಅರಿಯೆ ಎಂಬುದಾಗಿ. ಇವತ್ತು ನಾವು ಆ ರೀತಿ ಜೀವಿಸ್ತಾ ಇದ್ದೇವೆ. ಯಾಕೆ ನಾವು ಒಂದು ವೇಳೆ ಜೀವಿಸೋದಾದರೆ ಏನು ಅದು, ಆ ಸಮಸ್ಯೆ ಎಲ್ಲಿಂದ ಬಂತು? ನಾವು ಸ್ವಲ್ಪ ಡೀಪಾಗಿ, ಸ್ವಲ್ಪ ಆಳವಾಗಿ ನಾವು ನೋಡೋದಾದರೆ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುತ್ತೇವೆ, ಇದೇ ಪೇತ್ರನು ಮತ್ತೆ ಎದ್ದು ನಿಲ್ಲುವಂತ ನೋಡ್ತೇವೆ. ಹೇಗೆ ಸಾಧ್ಯ ಆಯ್ತು ಅಂತ ಹೇಳುವಾಗ ಅಲ್ಲಿ ಪವಿತ್ರಾತ್ಮನ ಕಾರ್ಯಗಳಿಂದ ನಾವು ನೋಡುತ್ತೇವೆ. ಅಲ್ಲಿ ಹೇಳ್ತದೆ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನಾವು ಬಲವನ್ನು ಹೊಂದುತ್ತೇವೆ. ಪೇತ್ರನ ಜೀವನದಲ್ಲಿ ಆತನು ಅರಿಯನು ಎಂಬುದಾಗಿ ಹೇಳಿದ ಅದೇ ಪೇತ್ರನಲ್ಲಿ ಆ ಪವಿತ್ರಾತ್ಮನ ಬಲ ಬಂದಾಗ ಪೇತ್ರನ ಮಾತು ಚೇಂಜ್ ಆಯಿತು. ಇವತ್ತು ಯಾವ ರೀತಿ ಯೇಸುವಿಗೆ ಹೇಳಿದನಲ್ಲ ಹಿಂದೆ, ನಾನು ನಿನಗೋಸ್ಕರ ಬದುಕುತ್ತೇನೆ, ನಿನಗೋಸ್ಕರ ಸಾಯಲಿಕ್ಕೆ ರೆಡಿ ಇದ್ದೇನೆ, ಜೈಲಿಗೆ ಬರ್ತೇನೆ ಎಂಬುದಾಗಿ ಹೇಳಿದ ಆ ಪೇತ್ರನು ಈಗ ಎದ್ದು ನಿಂತ ಆತನು ಮಾತನಾಡುತ್ತಾನೆ. ಅಲ್ಲಿ ನಾವು ನೋಡುತ್ತೇವೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 36-37ನೇ ವಚನದಲ್ಲಿ, ಆದರೆ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ನಿಸ್ಸಂದೇಹ ತಿಳಿದಿರಲಿ, ಯಾರಿಗೆ ಹೇಳುವಂಥದ್ದು? ಯಾರು ಶಿಲುಬೆಗೆ ಏರಿಸು ಎಂಬುದಾಗಿ ಹೇಳಿದ ಜನರ ಮುಂದೆ ಇವಾಗ ಹೇಳ್ತಾ ಇದ್ದಾನೆ. ಪ್ರೀತಿಯ ದೇವ ಜನರೇ, ಯೇಸು ಸ್ವಾಮಿಯ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗುವಾಗ ಅನೇಕರು ಜಯಘೋಷ ಮಾಡಿದರು. ಎಡಗಡೆಯಲ್ಲಿ, ಬಲಗಡೆಯಲ್ಲಿ, ಹಿಂದೆ ಮುಂದೆ. ಆದರೆ ತಿಳಿದುಕೊಂಡು ಜಯಘೋಷ ಮಾಡಿದವರು ಯಾರಂತ ಹೇಳಿದರೆ ಶಿಷ್ಯರು. ಒಂದು ವೇಳೆ ಇವತ್ತು ನಾವು ಯೇಸುವನ್ನು ನಿಜವಾಗ್ಲೂ ಆರಾಧನೆ ಮಾಡುವಾಗ ತಿಳಿದುಕೊಂಡು ನಾವು ಆರಾಧನೆ ಮಾಡ್ತಿದ್ದೇವಾ, ಅಥವಾ ನಾವು ಕ್ರೈಸ್ತರಾಗಿ ಹುಟ್ಟಿದ್ದಕ್ಕೆ ಮಾತ್ರ ನಾವು ಆರಾಧನೆ ಮಾಡ್ತಿದ್ದೇವಾ? ದೃಢೀಕರಣ ಸಮಯದಲ್ಲಿ ನಾವು ನೋಡ್ತೀವಿ ಒಂದು ಭಾಳ ಸುಂದರವಾದ ಪಾಠ. ನಾನು ಯಾವಾಗಲೂ ಇದನ್ನು ಹೇಳ್ತೇನೆ, ನೀನು ಕ್ರೈಸ್ತನಾಗೋದು ಯಾವುದರಿಂದ? ಕ್ರೈಸ್ತ ತಂದೆ ತಾಯಿಯಿಂದ ಹುಟ್ಟಿದ್ರಿಂದ ಅಲ್ಲ, ಕ್ರೈಸ್ತ ಸಂಸರ್ಗದಿಂದ ಬೆಳೆದ್ರಿಂದಲ್ಲ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡುವಾಗ ನೀನು ಕ್ರೈಸ್ತನಾಗುವಂಥದ್ದು. ಹಾಗಾದರೆ ಇಲ್ಲಿ ನಾನು ಕೇವಲ ಕ್ರೈಸ್ತನಾದಕ್ಕೆ ಮಾತ್ರ ನಾನು ಆಲಯಕ್ಕೆ ಬರ್ತಿದ್ದೇವಾ, ಅಥವಾ ನಿಜವಾಗಲೂ ಯೇಸು ಕ್ರಿಸ್ತನು ನನ್ನ ಜೀವನದಲ್ಲಿ ಮಾಡಿದ
ಅದ್ಭುತ ಕಾರ್ಯಗಳು ನೆನೆಸಿ ನಾನು ಬರ್ತಾ ಇದ್ದೇನೆ. ನಾನು ಪಾಪಿಯಾಗಿದ್ದೆ, ನನ್ನನ್ನು ಆತನು ಕರೆದನು. ನೀತಿವಂತರಾಗುವುದಕ್ಕೆ ಆತನು ಕರೆದನು ಎಂಬುದಾಗಿ ನಾವು ಅದನ್ನು ನೆನೆಸಿ ನಾವು ಬರ್ತಾ ಇದ್ದೇವ. ಅಲ್ಲಿ 2 ಗುಂಪಿತ್ತು. ಆ ಯೆರೂಸಲೇಮ್ ಪಟ್ಟಣಕ್ಕೆ ಅಲ್ಲಿ ಯೇಸು ಸ್ವಾಮಿ ಹೋಗುವ 2 ಗುಂಪಿತ್ತು. ಒಂದು ದೇವರನ್ನು ಅರಿಯದ ಗುಂಪು, ಯೇಸುವನ್ನು ನಿಜವಾಗಲೂ ಅರ್ಥ ಮಾಡಿಕೊಳ್ಳದ ಗುಂಪು. ಆದರೂ ಅವರು ಜಯಘೋಷ ಅಥವಾ ಆರಾಧನೆ ಮಾಡಿದರು. ಇನ್ನೊಂದು ಗುಂಪು ಅರಿತು ಆರಾಧನೆ ಮಾಡುವಂಥದ್ದು. ಪ್ರಿಯರೇ, ಇವತ್ತು ಅರಿಯದೇ ಆರಾಧನೆ ಮಾಡುವಾಗ ಅಲ್ಲಿ ಸೈತಾನಿಗೆ ಅಥವಾ ಬೇರೆ ಜನರಿಗೆ ಸಮಸ್ಯೆ ಇರುವುದಿಲ್ಲ. ಅದಕ್ಕೆ ಅವರು ಹೇಳಿದ್ದು, ನಿನ್ನ ಶಿಷ್ಯರಿಗೆ ಹೇಳು, ಅವರು ಸುಮ್ಮನೆ ಆದರೆ ಇತರರು ಕೂಡ ಸುಮ್ಮನೆ ಆಗ್ತಾರೆ. ಪ್ರೀತಿಯ ದೇವಜನರೇ, ಇವತ್ತು ನನ್ನನ್ನು ನಿಮ್ಮನ್ನು ದೇವರು ಶಿಷ್ಯರನ್ನಾಗಿ ಕರೆದಿದ್ದಾನೆ. ನಾವಿವತ್ತು ನಿಜವಾಗ್ಲೂ ಕ್ರಿಸ್ತನ ಶಿಷ್ಯರಾಗಿದ್ದೇವ. ಶಿಷ್ಯರು ನಿಜವಾಗ್ಲೂ ಆತನ ಗುರುವನಂತೆ ಇರುತ್ತಾರೆ. ಪೌಲನು ಹೇಳುತ್ತಾನೆ, ಅದಕ್ಕೋಸ್ಕರ ಗಲಾತ್ಯ ಸಭೆಗೆ ಬರೆಯುವಾಗ, ಕ್ರಿಸ್ತನ ಸಾರೂಪ್ಯಕ್ಕೆ ನೀವು ಬರುವ ತನಕ ನಾನು ಪ್ರಸವ ವೇದನೆ ಪಡುತ್ತೇನೆ. ಪ್ರೀತಿಯ ದೇವಜನರೇ, ಇವತ್ತು ನಾವು ಸೆಲೆಬ್ರೇಷನ್ ಮಾಡ್ಬೋದು. ಅನೇಕರು ಕೆಲವು ಸಲ ನಾವು ಹಬ್ಬಗಳನ್ನು ಸೆಲೆಬ್ರೇಷನ್ ಮಾಡ್ತೇವೆ. ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣಕ್ಕೆ ಪ್ರವೇಶ ಮಾಡುವ ಖರ್ಜೂರ ಗರಿಗಳ ಭಾನುವಾರ ಎಂಬುದಾಗಿ ಕೆಲವು ಸಲ ನಾವು ಇವತ್ತು ಸೆಲೆಬ್ರೇಷನ್ ಮಾಡುತ್ತೇವೆ, ತಪ್ಪಲ್ಲ. ಆದರೆ ಸೆಲೆಬ್ರೇಷನ್ ಮಾಡುವಾಗ ಹಿಂದಿನ ಅದೇ ವಿಚಾರಗಳನ್ನು ನಾವು ಮಾತಾಡಿ ಆ ರೀತಿ ಹೋದರು, ಯೇಸು ಸ್ವಾಮಿ ಕತ್ತೆಯ ಮೇಲೆ ಹೋದರು, ಯೆರೂಸಲೇಮ್ ಪಟ್ಟಣಕ್ಕೆ ಹೋದರು ಎಂಬುದಾಗಿ ಹೇಳಿ ನಾವು ನಮ್ಮ ಜೀವನಕ್ಕೆ ಈ ವಾಕ್ಯಗಳು ನಮ್ಮ ಅಳವಡಿಸದೇ ಇರುವುದಾದರೆ ಅದರಿಂದ ಏನು ಪ್ರಯೋಜನ? ಇವತ್ತು ನಾವು ಕೇವಲ ಕಥೆಗಳನ್ನು ಮಾತನಾಡುವಂಥದ್ದಿಲ್ಲ ಬಿಟ್ಟು ನಿಜವಾಗ್ಲೂ ಇವತ್ತು ಈ ದೇವರು, ಈ ಸ್ವಾಮಿ ನನಗೋಸ್ಕರ ಮಾಡಿದ ಉಪಕಾರಗಳು ನೆನೆಸಿ ನಾವು ಜಯಘೋಷ ಹಾಡಬೇಕು ಪ್ರಿಯರೇ. ಅದಕ್ಕೋಸ್ಕರ ಮತ್ತೆ ಲೂಕನ ಸುವಾರ್ತೆ 19:41 ವಚನಕ್ಕೆ ಬರುವಾಗ, ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದನ್ನು ಇದೇ ದಿನದಲ್ಲಿ ತಿಳಿದುಕೊಂಡ್ರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಬೇರೆ ಭಾಷಾಂತರ ಹೀಗೆ ಹೇಳ್ತದೆ, ಯೇಸು ಯೆರೂಸಲೇಮಿನ ಸಮೀಪಕ್ಕೆ ಬಂದಾಗ ಆ ಪಟ್ಟಣವನ್ನು ನೋಡಿ ಅದರ ವಿಷಯದಲ್ಲಿ ಕಣ್ಣೀರಿಟ್ಟು, ಯೆರೂಸಲೇಮಿಗೆ ನಿನಗೆ ಯಾವುದರಿಂದ ಸಮಾಧಾನವಾಗುತ್ತದೆ ಎಂಬುದನ್ನು ನೀನು ಹಿಂದೆ ತಿಳಿದುಕೊಂಡಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಆದರೆ ನೀನು ಅದನ್ನು ತಿಳಿಲಾರೆ, ಏಕೆಂದರೆ ಅದು ನಿನಗೆ ಮರೆಯಾಗಿದೆ. ಯೆರೂಸಲೇಮ್ ಪಟ್ಟಣಕ್ಕೆ ನಿನಗೆ ಅದು ಮರೆಯಾಗಿದೆ. ಪ್ರೀತಿಯ ದೇವಜನರೇ, ಮರೆಯಾದ ಅನೇಕ ಸಂಗತಿಗಳು ಇವತ್ತು ಈ ದಿನಮಾನಗಳಲ್ಲಿ ಸ್ವಾಮಿ ನಮಗೆ ತಿಳಿಸಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ 12:42 ವಚನದಲ್ಲಿ ಅಲ್ಲಿ ಒಂದು ಮಾತು ಹೇಳ್ತಾನೆ ಸ್ವಾಮಿ. ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವರು. ಆಕೆಯು ಸೊಲೊಮೋನನ ಜ್ಞಾನವು ತಿಳಿದುಕೊಳ್ಳುವುದಕ್ಕೆ ಭೂಮಿಯ ಕಟ್ಟಕಡೆಯಿಂದ ಬಂದಳು, ಆದರೆ ಇಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನು ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಮರೆಯಾಗಿದೆ ಜ್ಞಾನ, ಯೇಸುವಿನ ವಿಷಯವಾದ ವಿಚಾರಗಳು ಮರೆಯಾಗಿಟ್ಟಿದೆ. ಆದರೆ ಅದೇ ವಿಷಯ ಈ ದಿನಮಾನಗಳಲ್ಲಿ ಹೇಳ್ತದೆ, ಈ ನಮ್ಮ ಜನಾಂಗಕ್ಕೆ ಹೇಳುವಂಥದ್ದು, ಇಲ್ಲಿ ನಾವು ಕೂತಿರುವ ನಮಗೆ ಹೇಳುವಂಥದ್ದು ಏನಂತ ಹೇಳಿದರೆ, ನೀವು ಒಂದು ವೇಳೆ ಅದಕ್ಕಿಂತ ಹೆಚ್ಚಿನವನು ಇಲ್ಲಿದ್ದಾನೆ, ಸೊಲೊಮೋನನಿಗಿಂತ ಹೆಚ್ಚಿನವನು ಇಲ್ಲಿದ್ದಾನೆ. ಇನ್ನೊಂದು ಟ್ರಾನ್ಸ್ಲೇಷನ್ ಓದ್ತೇನೆ, 12:42. ನ್ಯಾಯ ತೀರ್ಪಿನ ದಿನದಂದು ದಕ್ಷಿಣ ದೇಶದ ರಾಣಿಯು ಇಂದು ಜೀವಿಸುತ್ತಿರುವ ನಿಮ್ಮೊಂದಿಗೆ ಎದ್ದು ನಿಂತು, ಇಂದು ಜೀವಿಸುತ್ತಿರುವ ನಿಮ್ಮೊಂದಿಗೆ ಎದ್ದು ನಿಮ್ಮನ್ನು ತಪ್ಪಿದಸ್ಥರು ಅಥವಾ ಅಪರಾಧಿಗಳು ಎಂದು ನಿರೂಪಿಸುವಳು. ಏಕೆಂದರೆ ಆ ರಾಣಿಯು ಸೊಲೊಮೋನನ ಜ್ಞಾನದ ಬೋಧನೆಯನ್ನು ಕೇಳಲು ಬಹು ದೂರದಿಂದ ಬಂದಳು. ನಾನಾದರೂ ಸೊಲೊಮೋನನಿಗಿಂತಲೂ ಹೆಚ್ಚಿನವನಾಗಿದ್ದೇನೆ ಎಂದು ನಿಮಗೆ ಹೇಳುತ್ತೇನೆ ಎಂದು ಹೇಳಿದರು. ಹಾಗಾದರೆ ರಾಣಿ ತುಂಬ ದೂರದಿಂದ ರಾಜನ ಜ್ಞಾನವನ್ನು ಪಡೆದುಕೊಳ್ಳಲು ಬಂದಳು. ಮತ್ತು ಸೊಲೊಮೋನನನ್ನು ಪಡೆಯಲು ಬಂದಳು. ಅವರು ತುಂಬ ಹಣ ಖರ್ಚಾಗಿರ್ಬೋದು, ಯಾಕಂದರೆ ತುಂಬ ದೂರದ ಪ್ರಯಾಣ, ತುಂಬ ಆಳುಗಳನ್ನು ಭಾಳ ಎಲ್ಲ ಇಟ್ಕೊಂಡು ಅವಳು ಬರ್ತಾ ಇದ್ದಾಳೆ. ಅಷ್ಟು ಮಾತ್ರವಲ್ಲ, ಎಷ್ಟೋ ಕಿಲೋಮೀಟ್ರುಗಳು ಅವಳು ಪ್ರಯಾಣ ಮಾಡಿದ್ದಾಳೆ. ಮತ್ತು
ಅಲ್ಲಿ ಹೇಳ್ತಾನೆ, ಇವತ್ತು ಅದಕ್ಕಿಂತ ಹೆಚ್ಚಿನವನಿದ್ದಾನೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನವನು ಇಲ್ಲಿದ್ದಾನೆ. ರಾಣಿ ಬಂದು ಬೇರೆ ಏನೂ ಕೇಳುವುದಿಲ್ಲ. ಆಕೆಗೆ ಬೇಕಾಗಿರೋ ಸೊಲೊಮೋನನ ಆ ಜ್ಞಾನದ ಬಗ್ಗೆ ಆಕೆಗೆ ತಿಳಿಯಬೇಕಿತ್ತು. ಅದಕ್ಕೋಸ್ಕರ ಆಕೆ ಭಾಳಷ್ಟು ಖರ್ಚು ಮಾಡಿಕೊಂಡು ಭಾಳಷ್ಟು ಕಿಲೋಮೀಟರ್ ಹತ್ರ ಆಕೆ ಅಲ್ಲಿ ಬರುತ್ತಾಳೆ ಪ್ರಿಯರೇ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಆಕೆ ಅಲ್ಲಿ ಬಂದಿದ್ದಾಳೆ. ಆಕೆ ಯಾಕೆ ಬಂದಿದ್ದಾಳೆ? ಸೊಲೊಮೋನನ ಜ್ಞಾನವನ್ನು ಪಡೆಯೋದಕ್ಕೋಸ್ಕರ ಬಂದಿದ್ದಾಳೆ. ಆದರೆ ಅದಕ್ಕಿಂತ ಹೆಚ್ಚಿನವನು ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ನೀವದು ತಿಳಿಯುತ್ತಾ ಇಲ್ಲ, ನೀವು ತಿಳಿಯುತ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಾಮಿ ಅತ್ತನು ಎಂಬುದಾಗಿ ವಾಕ್ಯ ಹೇಳ್ತದೆ. ಆತನು ಕಣ್ಣೀರಿಟ್ಟನು. ಅದಕ್ಕೆ ಎಫೆಸಿಗೆ ಬರೆಯುವಾಗ ಪೌಲನು ಹೀಗೆ ಹೇಳ್ತಾನೆ, 3ನೇ 10ನೇ ವಚನದಲ್ಲಿ, ದೇವರು ನಮ್ಮನ್ನು ಕರ್ತನಾದ ಕ್ರಿಸ್ತನ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿದ್ದ ಅಧಿಕಾರಿಗಳಿಗೂ ಈಗ ಕ್ರಿಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದು ಉದ್ದೇಶಿಸಿದನು. ಇವತ್ತು ಕ್ರಿಸ್ತನ ಸಭೆಯ ಮೂಲಕ ಆ ಜ್ಞಾನವನ್ನು ನಮಗೆ ತಿಳಿಯಬೇಕೆಂಬುದಾಗಿ ಆತನು ಉದ್ದೇಶಿಸಿದನು ಎಂಬುದಾಗಿ ಹೇಳ್ತದೆ. ಅದು ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ತನ್ನ ನಾನಾ ವಿಧವಾದ ಜ್ಞಾನವನ್ನು ಆಕಾಶ ಮಂಡಲದಲ್ಲಿರುವ ಎಲ್ಲ ಅಧಿಪತಿಗಳಿಗೂ ಅಧಿಕಾರಿಗಳು ಈಗ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದೇ ದೇವರ ಉದ್ದೇಶವಾಗಿತ್ತು. ನಾವು ತಿಳಿದವರಾಗಿ ಯೇಸುವನ್ನು ಜಯಘೋಷ ಆಡಬೇಕು. ಆತನು ಯಾರು ಎಂಬುದಾಗಿ ನಾವು ತಿಳಿದುಕೊಂಡು ಯೇಸುವನ್ನು ನಾವು ಜಯಘೋಷ ಆಡಬೇಕೆಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ನಮಗೆ ಇಲ್ಲಿ ಕಾಣಿಸಲ್ಪಡುತ್ತದೆ. ಎಫೆಸಿಗೆ ಬರೆಯುವಾಗ 4ನೇ 17ನೇ ವಚನ ಮತ್ತು 21ನೇ ವಚನ ಹೇಳುತ್ತೆ, ಆದದರಿಂದ ಅನ್ಯ ಜನರು ನಡೆದುಕೊಳ್ಳೋ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದು. ಅನ್ಯ ಜನರು, ಅವರಿಗೆ ಜ್ಞಾನ ಯೇಸು ಸ್ವಾಮಿಯ ಬಗ್ಗೆ ಇರುವಂಥ ಜ್ಞಾನವೇ ಇಲ್ಲ. ಯೇಸು ಸ್ವಾಮಿ ಯಾತಕ್ಕೋಸ್ಕರ ಬಂದಿದ್ದಾರೆ, ಆತನ ಉದ್ದೇಶವೇನು ಎನ್ನುವಂಥ ಜ್ಞಾನ ಇಲ್ಲದೆ ಅವರಿದ್ದಾರೆ. ಆದರೆ ನೀವಾದರೂ ನಿಮಗೆ ಗೊತ್ತಿದೆ, ಸೊಲೊಮೋನನಿಗಿಂತ ದೊಡ್ಡವನಲ್ಲಿ ನಿಂತಿದ್ದೇನೆ. ಈ ಜ್ಞಾನವನ್ನು ಪಡೆದುಕೊಳ್ಳೋಕ್ಕೋಸ್ಕರ ಆ ರಾಣಿ ಸೊಲೊಮೋನನ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಹಣವನ್ನು ಖರ್ಚು ಮಾಡಿ ತುಂಬ ದೂರದಿಂದ ಆಕೆ ಬಂದಳು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ದೇವರ ಜ್ಞಾನ, ಕ್ರಿಸ್ತನ ಜ್ಞಾನವನ್ನು ಪಡೆದುಕೊಂಡವರಾಗಿ ನಾವು ದೇವರನ್ನ ಆರಾಧನೆ ಮಾಡಬೇಕು ಪ್ರಿಯರೇ. ಅಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಅರಿಯದೆ, ಆತನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಆತನು ಮಾಡಿದ ಅದ್ಭುತ ಕಾರ್ಯಗಳ ಬಗ್ಗೆ ಜ್ಞಾನವಿಲ್ಲದೆ ಒಂದು ಗುಂಪಿನವರು ಆರಾಧನೆ ಅಥವಾ ಜಯಘೋಷವನ್ನು ಮಾಡುತ್ತಾ ಇದ್ದರು. ಇವತ್ತು ನಾನು ನೀವು ಯಾವ ರೀತಿ ಇವತ್ತು ಜಯಘೋಷ ಮಾಡ್ತಿದ್ದೇವೆ, ಆರಾಧನೆ ಮಾಡ್ತಿದ್ದೇವೆ? ನಮ್ಮ ಆರಾಧನೆಗೆ ದೇವರು ಮೆಚ್ಚುತ್ತಾ ಇದ್ದಾನ? ಇವತ್ತು ನನ್ನ ವೈಯಕ್ತಿಕವಾಗಿ ನಾನು ಆರಾಧನೆ ಮಾಡುವಾಗ ದೇವರು ನನ್ನ ಮೆಚ್ಚುತ್ತಾ ಇದ್ದಾನ ಪ್ರಿಯರೇ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ ವಾಕ್ಯ ಹೇಳ್ತದೆ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ, ಪರಿಶೋಧಿಸಿಕೊಳ್ಳ್ರಿ. ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ ಎಂಬುದಾಗಿ. ಯೇಸು ಕ್ರಿಸ್ತನು ಇರುವುದಂತ ಹೇಳಿದರೆ ಆತನ ಜ್ಞಾನ ಪಡೆದವರಿಗೆ ಮಾತ್ರ ಯೇಸು ಕ್ರಿಸ್ತನು ಆತನೊಳಗೆ ಇರುತ್ತಾನೆ. ಅವನು ಹೇಳ್ತಾನೆ, ನಾನು ಪ್ರಸವ ವೇದನೆ ಪಡ್ತಾ ಇದ್ದಾನೆ. ಕ್ರಿಸ್ತ ನಂಬಿಕೆಯಲ್ಲಿ ನಾವು ಇರಬೇಕು ಪ್ರಿಯರೇ. ಕ್ರಿಸ್ತನಂತೆ ನಾವು ಆಗಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೆದು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಆ ಒಂದು ಯೆರೂಸಲೇಮ್ ಪಟ್ಟಣಕ್ಕೆ ಆ ಅರಸನಂತೆ ಆತನು ಪ್ರವೇಶ ಮಾಡುತ್ತಿದ್ದಾನೆ. ಅದೇ ಅರಸನು ಇವತ್ತು ನನ್ನ ಮುಂದೆ, ನಿಮ್ಮ ಮುಂದೆ ಇದೆ. ವಾಕ್ಯ ಎಂಬಾತನು ನರವತಾರ ವ್ಯಕ್ತಿ ಇವತ್ತು ನನ್ನ ಮುಂದೆ, ನಿಮ್ಮ ಮುಂದೆ ಇದೆ. ಈ ವಾಕ್ಯ ನಮ್ಮಲ್ಲಿ ಬರುವಾಗ ನಾವು ಆತನ ಆ ಗುಣಗಳನ್ನು, ಆತನ ಮಿರಾಕಲ್ಸ್ಗಳು, ಅದ್ಭುತಗಳನ್ನು ನೆನೆದವರಾಗಿ ನಾವು ಆತನ ಆರಾಧನೆ ಮಾಡುತ್ತಿದ್ದೇವಾ? ನಮ್ಮನ್ನು ಇವತ್ತು ಪರೀಕ್ಷಿಸಿಕೊಳ್ಳಬೇಕು, ಪರಿಶೋಧಿಸಿಕೊಳ್ಳಬೇಕು. ಈ ದಿನ ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕಾದ್ರೆ, ನಾನು ಹೇಳುತ್ತೇನೆ, ನಮ್ಮ ಆರಾಧನೆ ಸ್ವೀಕಾರ ಮಾಡಬೇಕಾದ್ರೆ ಆತನ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುವಾಗ ಮಾತ್ರ ಇದು ಆಗುತ್ತದೆ ಪ್ರಿಯರೇ. ಅಲ್ಲಿ ಹೇಳ್ತದೆ, ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದು. ಕರ್ತನಲ್ಲಿರುವವರಿಗೆ, ಯಾರಿಗಿದು? ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ, ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ದೇವರಿಂದ ಬರುವಂಥ ಜೀವಕ್ಕೆ ಅವರು ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ, ಯಾರು? ಅನ್ಯರು, ಯೇಸುವನ್ನು ತಿಳಿಯದಂಥ ಜನರು ಅವರ ದುಸ್ಥಿತಿಯ ಬಗ್ಗೆ, ಮುಂದೆ ಏನಾಗ್ತದೆ ಎಂಬುವಂಥ ಬಗ್ಗೆ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ಅತ್ಯಾಶೆಯಿಂದ ಇದನ್ನು ಮಾಡಬೇಕು.
ಏನು ಮಂಡುತನ ಅಂತ ಹೇಳಿದರೆ ಏನು ಒಳ್ಳೆಯದಲ್ಲ ಎಂಬುದಾಗಿ ನೋಡುವಾಗ ಇತರನ್ನು ಕ್ರಿಟಿಸೈಸ್ ಮಾಡುವಂಥದ್ದು, ಇತರನ್ನು ಕೆಳಗೆ ಹಾಕುವಂಥದ್ದು, ಇತರ ತಪ್ಪುಗಳನ್ನು ಕ್ಷಮಿಸದೇ ಇರುವಂಥದ್ದು, ಇದೆಲ್ಲವೂ ಕೂಡ ಬಂಡುತನವಾಗಿದೆ. ಅಲ್ಲಿ ಹೇಳ್ತದೆ, ಅವರು ತಮ್ಮ ದುಸ್ಥಿತಿಗೆ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವರಾಗಿದ್ದಾರೆ ಎಂಬುದಾಗಿ ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂಥದಂತೆ ಕಲಿತುಕೊಳ್ಳಿಲ್ಲ. ಕ್ರಿಸ್ತನ ಧರ್ಮ ಅಂಥದ್ದಲ್ಲ ಎಂಬುದಾಗಿ ಅಲ್ಲಿ ಹೇಳ್ತದೆ. ಆತನನ್ನೇ ಕೇಳಿದಿರಲ್ಲ, ಆತನಲ್ಲಿ ಉಪದೇಶವನ್ನು ಹೊಂದಿದ್ದೀರಲ್ಲ ಎಂಬುದಾಗಿ ಅಲ್ಲಿ ವಾಕ್ಯ ಅಲ್ಲಿ ಹೇಳ್ತದೆ. ಪ್ರಿಯರೇ, ಇವತ್ತು ನಾವು ಆತನಲ್ಲಿ ಕೇಳಿದ್ದೇವೆ, ಆತನಲ್ಲಿ ಉಪದೇಶವನ್ನು ಕೇಳಿದ್ದೇವೆ. ಕೇವಲ ಕೇಳುವವರು ಮಾತ್ರವಾಗಿರದೆ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಿಯರೇ, ಈ ರೀತಿಯಾಗಿ ಜಯಘೋಷ ಹಾಡೋಣ. ನಾವು ಯೇಸುವನ್ನು ತಿಳಿದವರಾಗಿ ಜಯಘೋಷವನ್ನು ಹಾಡೋಣ. ಆಗ ಆ ಯೆರೂಸಲೇಮಿನಲ್ಲಿ ಯೇಸು ಸ್ವಾಮಿ ಅರಸನಂತೆ ಪ್ರವೇಶ ಮಾಡಿದ ದೇವರು, ಆ ಸ್ವಾಮಿ ಇವತ್ತು ನಮ್ಮೊಳಗೆ ಅರಸನಂತೆ ಆತನು ಪ್ರಖ್ಯಾತಿಗೆ ಬರುತ್ತಾನೆ. ಪ್ರಿಯರೇ, ಯಾವುದಿಲ್ಲದಂಥ ಆ ಕೃಪೆಯ ಮೂಲಕ ದೇವರು ಪ್ರಖ್ಯಾತಿಗೆ ಬರುತ್ತಾನೆ. ಈ ವಾಕ್ಯ ದೇವರು ಆಶೀರ್ವಾದ ಮಾಡಲಿ. ನನ್ನ ಪ್ರೀತಿಯ ದೇವಜನರೇ, ನಾವು ಇವತ್ತು ಆರಾಧನೆ ಮಾಡುವಾಗ, ಜಯಘೋಷ ಮಾಡುವಾಗ ಬೇರೆಯವರೇ ಆಗಿ ಅಲ್ಲ, ನಾವು ತಿಳಿದವರಾಗಿ ಮಾಡಬೇಕೆಂಬುದಾಗಿ ಅಲ್ಲಿ ವಾಕ್ಯ ಹೇಳಿದೆ. ಅದಕ್ಕೆ 20ನೇ ವಚನ ಹೇಳುವುದು, ನೀವಾದರೂ ಕ್ರಿಸ್ತನ ಧರ್ಮ ಅಂತದ್ದು ಕಲಿತುಕೊಳ್ಳಿಲ್ಲ, ಆತನನ್ನೇ ಕೇಳಿದಿರಲ್ಲ ಎಂಬುದಾಗಿ ಹೇಳ್ತದೆ ಪ್ರಿಯರೇ. ಹಾಗಾಗಿ ನನ್ನ ಪ್ರೀತಿಯ ದೇವಜನರೇ, ಇವತ್ತು ವಾಕ್ಯ ಹೇಳ್ತದೆ, ಆತನ ಶಿಷ್ಯ ಮಂಡಳಿಯವರೆಲ್ಲರೂ ಸಂತೋಷ ಪಡುತ್ತಾ ತಾವು ಕಂಡಿದ್ದ ಎಲ್ಲ ಮಹತ್ ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಲ್ಲಿ ಬರುವನು ಅರಸನಿಗೆ ಆಶೀರ್ವಾದ ಎಂಬುದಾಗಿ ಹಾಡಿದರು. ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ. ನಾನು ನೀವು ಅದೇ ರೀತಿ ಹಾಡುವ ಪ್ರಿಯರೇ, ಅದೇ ರೀತಿ ಹೇಳುವ ದೇವರು ನಮಗೆ ಸಹಾಯ ಮಾಡಲಿ. ಈ ವಾಕ್ಯ ಭಾಗವನ್ನು ದೇವರು ಆಶೀರ್ವದಿಸಲಿ. ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸುವ ದೇವರು ತಾನೇ ನಮ್ಮನ್ನೆಲ್ಲರನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಿ ಈ ವಾಕ್ಯಾನುಸಾರ ನಡೆಯುವಂತೆ ಕೃಪೆಯನ್ನು ಕೊಡಲಿ. ಆಮೇನ್. ನಾವು ಪ್ರಾರ್ಥನೆ ಮಾಡುವ. ಭೂಪರಲೋಕದೊಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕ ತಂದೆಯ ದೇವರೇ, ಅಪ್ಪ, ಈ ಒಂದು ಸಮಯದಲ್ಲಿ ಕರ್ತನೆ ದೇವರೇ, ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ ಸ್ವಾಮಿ. ಕರ್ತನೆ, ನೀನು ಆ ದಿನಮಾನಗಳಲ್ಲಿ 2000 ವರ್ಷಗಳ ಹಿಂದೆ ಸ್ವಾಮಿ, ನೀನು ಸ್ವಾಮಿ ಕರ್ತನೆ ಆ ಯೆರೂಸಲೇಮ್ ಪಟ್ಟಣಕ್ಕೆ ಪ್ರವೇಶ ಮಾಡುವಂಥ ವೇಳೆಯಲ್ಲಿ ಅನೇಕರು ಜಯಘೋಷ ಹಾಡಿದರು. ಸ್ವಲ್ಪ ಜನ ತಿಳಿದವರು, ಸ್ವಲ್ಪ ಜನ ತಿಳಿಯದವರು ಸ್ವಾಮಿ. ಕರ್ತನೆ, ತಿಳಿಯದವರು ಸ್ವಲ್ಪ ಸಮಯದ ನಂತರ ನಿನ್ನ ಶಿಲುಬೆಗೆ ಏರಿಸು ಎಂಬುದಾಗಿ ಹೇಳ್ತಾರೆ. ಆದರೆ ಕರ್ತನೆ ದೇವರೇ, ನಿನ್ನನ್ನು ತಿಳಿದುಕೊಂಡು ಅನೇಕ ಶಿಷ್ಯರು ಕರ್ತನೆ ನಿನ್ನ ಮಹತ್ಕಾರ್ಯವನ್ನು ತಿಳಿದುಕೊಂಡು ಜಯಘೋಷ ಮಾಡಿದರು. ಇವತ್ತು ನಾವುಗಳು ಕೂಡ ಸ್ವಾಮಿ ನಿನ್ನನ್ನು ತಿಳಿದವರಾಗಿ ಸ್ವಾಮಿ ಜಯಘೋಷ ಮಾಡುವಂತೆ ನೀನು ನಮಗೆ ಸಹಾಯ ಮಾಡು. ನಿನ್ನ ಅದ್ಭುತ ಕಾರ್ಯಗಳನ್ನು ನೆನೆಸಿ ಸ್ವಾಮಿ ಕರ್ತನೆ ನಾವು ಜಯಘೋಷ ನಿನ್ನನ್ನು ಆರಾಧನೆ ಮಾಡುವಂಥ ಕೃಪೆಗೆ ನಮ್ಮನ್ನು ನಡೆಸಪ್ಪ. ನೀನು ಸಂತೋಷ ಪಡುವಂಥ ಕಾರ್ಯಗಳು ನಾವು ಮಾಡಲಿಕ್ಕಾಗುವಂಥ ಸಹಾಯ ಮಾಡಪ್ಪ. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತೀನಿ ಸ್ವಾಮಿ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಒಂದು ವೇಳೆ ಈ ಒಂದು ಸಂದೇಶ ನಿಮ್ಮ ಜೀವನದಲ್ಲಿ ಪರಿಣಾಮ ಬೀರಿದ್ದಾದರೆ ಈ ಸ್ಕ್ರೀನ್ ಮೇಲೆ ಬರುವಂಥ ಈ ಒಂದು ಮೊಬೈಲ್ ನಂಬರ್ಗೆ ನಿಮ್ಮ ವಾಟ್ಸಪ್ ಮೂಲಕ ನಿಮ್ಮ ಅನುಭವವನ್ನು ತಿಳಿಸಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಬಿಗ್ ಜೆ ಟಿವಿ ಮಾಡುತ್ತಿರುವ ಈ ಸೇವೆಯೊಂದಿಗೆ ನೀವು ಕೈ ಜೋಡಿಸಲು ಬಯಸುವಿರಾದರೆ ನಮ್ಮನ್ನು ಸಂಪರ್ಕಿಸಿರಿ. ನಮ್ಮ ವಿಳಾಸ ಬಿಗ್ ಜೆ ಮೀಡಿಯಾ ನೆಟ್ವರ್ಕ್, 2ನೇ ಮಹಡಿ, ಗ್ರೇಸ್ ಪ್ಲಾಜಾ, ಕ್ರಿಸ್ತ ಜ್ಯೋತಿ ಚರ್ಚ್ ಬಳಿ, ಕೊರಂಕ್ರಬಾಡಿ, ಉಡುಪಿ 576101. ನಮ್ಮ ದೂರವಾಣಿ ಸಂಖ್ಯೆ 082025291117 ಹಾಗೂ 8884395777. ನಮ್ಮ ಖಾತೆ ಸಂಖ್ಯೆ ಹೆಸರು ಬಿಗ್ ಜೆ ಮೀಡಿಯಾ ನೆಟ್ವರ್ಕ್, ಯೂನಿಯನ್ ಬ್ಯಾಂಕ್ ಉಡುಪಿ ಶಾಖೆ. ಖಾತೆ ಸಂಖ್ಯೆ 520100018274. IFSC ಕೋಡ್ UBIN 09000010. MICR ಕೋಡ್ 57602603 1.
ನಮ್ಮ ಸ್ಯಾಟಲೈಟ್ ಸೇವೆಯಲ್ಲಿ ಪಾಲುಗಾರರಾಗಲು ಬಯಸುವುದಾದರೆ ನಮ್ಮನ್ನು ಸಂಪರ್ಕಿಸಿರಿ. 9428747777. ಆನ್ಲೈನ್ ಮೂಲಕ ಪಾವತಿ ಮಾಡಿದ್ದಲ್ಲಿ ಈ ನಂಬರಿಗೆ ವಾಟ್ಸಪ್ ಅಥವಾ SMS ಮೂಲಕ ತಿಳಿಸಿರಿ. 8884395777. ನಮ್ಮ ಬ್ಯಾಂಕ್ ವಿವರಗಳು ಇಂತಿವೆ. ಹೆಸರು ಬಿಗ್ ಜೆ ಸ್ಯಾಟಲೈಟ್, ಯೂನಿಯನ್ ಬ್ಯಾಂಕ್ ಉಡುಪಿ ಶಾಖೆ. ಖಾತೆ ನಂಬರ 52011016664036. IFSC ಕೋಡ್ UBIN 09000010.